ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನಲ್ಲಿರುವಂಥ ಎಲ್ಲ ಮಹಾನುಭಾವರನ್ನು, ಬಸವಾದಿ ಶರಣರನ್ನು, ಅಲ್ಲಮ ಪ್ರಭುಗಳನ್ನು, ಮಹಾನುಭಾವರನ್ನು, ಅವಧೂತರನ್ನು, ಆಧ್ಯಾತ್ಮಿಕ ಸಾಧಕರನ್ನು ನೆನೆದು ಇವತ್ತಿನ ಒಂದು ವಚನ ಶ್ರಾವಣ 7ನೇ ದಿನ ನನ್ನ ಭಾಗಕ್ಕೆ ಸಿಕ್ಕಿದೆ. ವಚನ ಶ್ರಾವಣ ಬಗ್ಗೆ, ಯಾಕಂದರೆ ಶ್ರಾವಣ ಮಾಸ ಬಂದಾಗ ಮಳೆಗಾಲ ಇರ್ತದೆ. ಆ ಮಳೆಗಾಲದಲ್ಲಿ ಎಲ್ಲರೂ ಕೂತು ಆ ಒಂದು ಶಿವನ ಧ್ಯಾನವನ್ನು ವರ್ಷದಾಗ 12 ತಿಂಗಳು ಮಾಡಲಿಲ್ಲ, ಕೊನೆಗೆ 1 ತಿಂಗಳಾದರೂ ಮಾಡಲಿ ಅನ್ನೋಂಥ ಒಂದು ಉದ್ದೇಶದಿಂದ ಹಿಂದಿನವರು ಮಾಡಿದ್ದಾರೆ. ಅದೇ ಥರನಾಗಿ ನಮ್ಮ ಶರಣರು ಈಗ ಒಂದು ಬಸವ ಪರ ಸಂಘಟನೆ ಆಗಿರ್ತಕ್ಕಂಥ ಎಲ್ಲರೂ ಕಾರ್ಯಕರ್ತರು ಕೂಡಿ ಈ ಒಂದು ವಚನ ಶ್ರಾವಣ ಸುಮಾರು ಒಂದು 10-15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ನಾನು ಆವಾಗ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣರಿಗೂ ಮತ್ತು ಶರಣರಿಗೂ ಎಲ್ಲ ಅನುಭಾವಿಗಳಿಗೂ, ನೀವೆಲ್ಲ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಿರಿ, ಪ್ರಚಾರ ಮಾಡ್ತಾ ಇದ್ದೀರಿ, ಜನರನ್ನು ಒಂದು ಯಾಕಂದರೆ ವಚನ ಸಾಹಿತ್ಯದ ಮುಖ್ಯ ಉದ್ದೇಶ ಏನಂದರೆ ಮನುಷ್ಯನಾಗಬೇಕು ಅಷ್ಟೇ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯತಕ್ಕಂಥ ಆ ವಚನ ಸಾಹಿತ್ಯ ಏನಿದೆಲ್ಲ, ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೂಲ ಬುನಾದಿ ಇದೆ. ಇದೇ ಸಾಹಿತ್ಯದಿಂದನೇ ಮೊದಲೆಲ್ಲ ಬರೀತಿದ್ರು. ಪಂಪ, ರನ್ನ ಅವರಲ್ಲಿ ಏನು ಮಾಡಿದ್ರು, ಚಂಪು ಕಾವ್ಯವನ್ನು ಬರೀತಿದ್ರು. ತದನಂತರದಲ್ಲಿ ಏನು ಈ ಶರಣರು ಬಂದರು, ವಚನ ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕೆ ಒಂದು ದಾರಿ ಅದು. ಇಲ್ಲಿ ತನಕ ನಾನು ಎಮ್ಮೆ ತಮ್ಮನ ಕಗ್ಗ ಬರ್ತೀನಿ, ಡಿವಿಜನ್, ಯಾಕಂದ್ರೆ ಅಂಕಿತ ಹಾಕಿ ಬರ್ತಕ್ಕಂಥವು ಏನದವಲ್ಲ ಇವೆಲ್ಲ ಶರಣರಿಂದ ಬಂದು. ಮತ್ತು ಇವತ್ತಿನ ನವ್ಯಕವ ಈ ಬೆಡಗಿನ ವಚನಗಳು ಹಲವು ಕೊರಗಳು ಬರ್ದಾರಲ್ಲ, ಅದೇ ರೀತಿ ರೀತಿಯಲ್ಲಿ ನವ್ಯಕಗಳನ್ನು ಬರೀತಿದ್ದಾರೆ, ಆನಂತರ ತತ್ವಪದಗಳನ್ನು ಬರೀತಿದ್ದಾರೆ. ಎಲ್ಲರಿಗೂ ಕಾರಣ ಈ ಚುಟುಕು ಸಾಹಿತ್ಯಕ್ಕೂ ಕೂಡ ಇದು ಕಾರಣ. 4 ಸಾಲಿನಾಗ ಬರುವಂಥ ಕೆಲವೊಂದು ವಚನಗಳು, ಅದೇ ರೀತಿಯಾಗಿ 4 ಸಾಲಿನ ಚುಟುಕು ಅಂದರೆ ಎಲ್ಲ ಸಾಹಿತ್ಯಕ್ಕೆ ನಮ್ಮ ಕನ್ನಡ ಸಾಹಿತ್ಯದ ಮೂಲ ಬುನಾದಿ. ಮತ್ತು ಈ ಸಾಹಿತ್ಯವನ್ನು ಬಹಳಷ್ಟು ಅದ್ಭುತವಾಗಿ ಬೆಳೆಸಿದೆ. ರಗಳೆ ಬಂತು, ಷಟ್ಪದಿಗಳನ್ನು ಬರೆದ್ರು. ಇವೆಲ್ಲ ಕಾರಣ ವಚನ ಸಾಹಿತ್ಯದ ಮೂಲ ದಾರಿಯಿಂದ ಬಂದಂಥದ್ದು. ಈ ಒಂದು ವಚನ ಸಾಹಿತ್ಯದಲ್ಲಿ ವಚನ ಅಂದ್ರೆ ಏನು ಅಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ವಚನ ಅಂದ್ರೆ ಏನು? ವಚನದಲ್ಲಿ ಚ ಅಂದ್ರೆ ಚಲನೆಯಲ್ಲಿ, ನ ಅಂದ್ರೆ ನಯನದಲ್ಲಿ ಪರಿಶುದ್ಧವಾಗಿರಬೇಕು. ನಡೆ, ನುಡಿ ಮತ್ತು ದೃಷ್ಟಿ ಪರಿಶುದ್ಧವಾಗಿರಬೇಕು ಅನ್ನೋದೇ ವಚನದ ಒಂದು ತಾತ್ಪರ್ಯ. ವಚನ ಸಾಹಿತ್ಯವನ್ನ ಓದೋದ್ರಿಂದ, ಪಠಣ ಮಾಡೋದ್ರಿಂದ ನಮ್ಮೊಳಗೆ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗ್ತದೆ. ಆದರೆ ಇಲ್ಲಿ ಶರಣರು ಮಾಡಿರೋದು ಮುಖ್ಯ ಉದ್ದೇಶ ಏನಂದ್ರೆ ತನ್ನನ್ನು ತಾನು ಅರಿಯೋದು ಮತ್ತು ಈ ಪ್ರಪಂಚದಲ್ಲಿರ್ತಕ್ಕಂಥ ರಹಸ್ಯ ಏನಿದೆ ಅದನ್ನು ಶಿವಯೋಗದ ಮುಖಾಂತರ ನಾವು ಕಂಡುಕೊಳ್ಬೇಕು ಅನ್ನೋಂಥ ಒಂದು ಸಾಹಿತ್ಯವನ್ನು ಅವರು ಸೃಷ್ಟಿ ಮಾಡಿದ್ರು. ಶಿವಯೋಗನೇ ಅದರ ಮೂಲ. ಬೆಳಗಿನೊಳಗಿನ ಬೆಳಗು, ಮಹಾ ಬೆಳಗು ಮತ್ತು ಶಿವಯೋಗವನ್ನು ಮಾಡ್ತಾ ನಾವು ಕಾಣಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಶರಣರು ಈ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ವಚನ ಸಾಹಿತ್ಯದ ನಂತರ ಬಂದಂಥವು ಅನೇಕ ಮಂದಿ ಶಿವಶರಣರು. 12ನೇ ಶತಮಾನದಲ್ಲಿ ಏನಾಯಿತು, ಕ್ರಾಂತಿ ಆಯಿತು. ಆ ವಚನ ಸಾಹಿತ್ಯದ ಸುಟ್ಟರು ಎಷ್ಟೋ ಲಕ್ಷಾಂತರ ವಚನಗಳು ನಾಶ. 280 ಕೋಟಿ ರಚನೆ ಹಾಡಿ ಹಾರೈಸಿದ್ದನ್ನು ಅವರು ಹೇಳ್ತಾರೆ. 280 ಕೋಟಿ ಅಂದರೆ 160 ಕೋಟಿ, ಅಷ್ಟು ಅಂದರೆ ಎಷ್ಟೆಷ್ಟೋ ಶರಣರು ಆ ಕೋಟಿಗಟ್ಟಲೆ ರಚನವಾಗಿರ್ತಕ್ಕಂಥ ವಚನಗಳನ್ನು ಸುಟ್ಟಾಕಿದ್ರು ಕೂಡ ಎಷ್ಟೋ ಅಲ್ಲಿ ಉಳಿದಂಥವು. ಬರೀ ನಮ್ಗೆ ಇವತ್ತು ಇಲ್ಲಿ ತನಕ ಬಂದಂಥ 22,000 ವಚನಗಳು ನಮ್ಗೆ ಸಿಕ್ಕಿದ್ದವು, ಬರೀ 5 ಪೈಸೆ. ಆದರೂ ಕೂಡ ಅದರ ಪ್ರಖರತೆ ಹೆಂಗಿದೆ ಅಂದರೆ ಜನಸಾಮಾನ್ಯರನ್ನು ಹೊಡೆದೆಬ್ಬಿಸತಕ್ಕಂಥ ಕೆಲಸವನ್ನು ಅದು ಮಾಡ್ತಾ ಇದೆ. ವಚನ ಸಾಹಿತ್ಯದಿಂದ ಸಾಕಷ್ಟು ಮಂದಿ ಶರಣರಾಗಿದ್ದಾರೆ, ಅದನ್ನು ಸಾಧನೆ ಮಾಡಿದ್ದಾರೆ. ಆದರೆ ಅದರ ಒಳಗಿನ ತಿರುಳು ನಾವು ಆಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಅಲ್ಲಮ ಪ್ರಭು ಬೆಡಗಿನ ವಚನಗಳು ಅಂತ ಬರ್ತಾರೆ. ಸ್ಪಿರಿಚುಯಾಲಿಟಿ ಈಸ್ ದಿ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಕರೀತಾರೆ. ಈ ಅಧ್ಯಾತ್ಮ ಏನೈತಲ್ಲ, ಎಲ್ಲ ಧರ್ಮಗಳ, ಎಲ್ಲ ಶಾಸ್ತ್ರಗಳ ಮೂಲ. ನಾವೇನು ಮಾಡಿ ಅಂದ್ರೆ ಇವತ್ತು ಧರ್ಮದಲ್ಲಿ ಬರ್ತದೆ. ಧರ್ಮದ ನಡಿ ಘರ್ಷಣೆ ನಡೆದಿಷ್ಟು ಯುದ್ಧದಲ್ಲಿ ನಡೆದಿಲ್ಲ, ರಕ್ತಪಾತ, ದ್ವೇಷ ಬೆಳೆಸುವ ಧರ್ಮ ಯಾವುದಾದರೂ ತೊರೆದು ವಿಶ್ವಧರ್ಮವು ಸೇರು ಎಮ್ಮೆ ತಮ್ಮ ನಾನು ಬರೀ ವಿಶ್ವಧರ್ಮ ಅಂದ್ರೆ ನಮ್ಮ ಮನುಷ್ಯನಾಗಿ ಕಾಣಬೇಕು. ಇನ್ನೊಬ್ಬರಿಗೆ ಅನ್ನಕ್ಕೆ, ಪ್ರಾಣಕ್ಕೆ, ಮಾನಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಬದುಕೋದೇ ಮಾನವ ಮೌಲ್ಯಗಳು. ಇದನ್ನು ನಾವು ಕಂಡುಕೊಳ್ಬೇಕಾದ್ರೆ ವಚನ ಸಾಹಿತ್ಯಕ್ಕೆ ಮತ್ತು ಆಧ್ಯಾತ್ಮಕ್ಕೆ ಹೋಗ್ಬೇಕಾಗ್ತದೆ. ಎಲ್ಲ ಆಧ್ಯಾತ್ಮಗಳು ಒಳ್ಳೆಯದನ್ನೇ ಹೇಳಿದಾವೆ. ಆದರೆ ಬರಬರ್ತದ ಸಂಪ್ರದಾಯಗಳು ಸೇರಿಕೊಂಡು ಅದರಲ್ಲಿ
ಕಸ ಕೂಡಿ ಬಿಡ್ತದೆ. ಕಸ ಕೂಡಿ ಅದರ ಪ್ರಖರತೆ ಕಡಿಮೆ, ಅದು ಮತ್ತೊಂದು ಇನ್ನೊಂದು ಧರ್ಮ, ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಧರ್ಮ ಹುಡ್ತದೆ. ಹೀಗೆ ಧರ್ಮದ ಮೂಲ ಉದ್ದೇಶ ಅಂದ್ರೆ ಜನಸಾಮಾನ್ಯರು ಎಲ್ಲರೂ ಸುಖವಾಗಿ ಬದುಕಬೇಕು, ಎಲ್ಲರೂ ಒಬ್ಬರ ಸೌಹಾರ್ದದಿಂದ ಬದುಕಬೇಕು ಅನ್ನೋದು ಉದ್ದೇಶ. ಅದನ್ನು ಬಿಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ, ಯಾವ ಧರ್ಮ ಶ್ರೇಷ್ಠ ಇಲ್ಲ. ಮೂಲ ಯೋಗ, ಯೋಗ ಶಿವಯೋಗ ಐತಲ್ಲ, ಈ ಶಿವಯೋಗನ ಮೂಲ. ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಆನಂದ ನಮ್ಮೊಳಗೆ ಏನದ ಅನ್ನೋದನ್ನ ನಾವು ಒಳಗೆ ನೋಡ್ತಾ ಇಲ್ಲ, ಅದನ್ನ ನಮ್ಮ ಕೈಯೊಳಗೆ ಕೊಟ್ಟಿರ್ತಾರೆ ಶರಣ. ಅದನ್ನ ನೋಡಿರ್ತಾ ಹೋದಾಗ ಏನಾಗುತ್ತೆ ಅನ್ನೋದು ಮುಂದೆ ಹೇಳ್ತಾರೆ. ಹಲವು ಪ್ರಭುಗಳು ಬಳ್ಳಿಗಾವಿಯಲ್ಲಿ ಜನಿಸಿದ್ರು. ಅವರು ಒಬ್ಬ ಮದ್ದಳೆ ಬಾರ್ತಕ್ಕಂಥ ಸಂಗೀತ ಕಲ್ತಕ್ಕಂಥದ್ದು. ಅಲ್ಲಿ ಬಳ್ಳಿಗಾವಿಯಲ್ಲಿ ಒಂದು ಯಾವುದೋ ಒಂದು ಕೇಂದ್ರ ಇರ್ತದೆ, ಕಾಳಾಮುಖ ಕೇಂದ್ರ ಇರ್ತದೆ. ಅಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ ಸಾಕಷ್ಟು ಅಧ್ಯಯನ ಎಲ್ಲ. ಯಾಕಂದ್ರೆ ಆರ್ಟ್ ಇಸ್ ಎ ಕಾಮನ್ ಮ್ಯಾನ್ಸ್ ಯೋಗ ಅಂತ ಕರೀತಾರೆ. ಒಂದು ಕಲೆಯನ್ನು ಬರ್ತತ್ತಲ್ಲ, ಅದು ಯೋಗದ ಮೂಲ ಪ್ರಾರಂಭ. ಕಾವ್ಯಾನಂದ ಏನೈತಲ್ಲ, ಯೋಗಾನಂದದ ಸಹೋದರ ಅಂತ ಕರೀತಾರೆ. ಅಂದ್ರೆ ನಾವು ಕವಿಗಳಾದಂಥವ್ರು ಅಥವಾ ಕಲಾಕಾರರಾದಂಥವ್ರು ಆ ಒಂದು ಬ್ರಹ್ಮಾನಂದದ ಸಮೀಪಕ್ಕೆ ಹೋಗ್ತಾರೆ. ಉಳಿದರೆಲ್ಲ ಭೋಗಾನಂದದಾಗ ಇರ್ತಾರೆ ಆ ಮಾತು ಬೇರೆ. ಹಾಗೆ ಈ ಒಂದು ಸಾಹಿತ್ಯವನ್ನು ನಾವು ಓದ್ತಾ ಹೋದಂತೆಲ್ಲ ಅಲ್ಲಿ ಸಾಹಿತ್ಯದ ನಾನು ಸಣ್ಣನಿದ್ದಂತ ಓದಕ್ಕೆ ಶುರು ಮಾಡಿದೆ. ನನಗೆ ಒಂದ್ಸಲ ಕಾಲೇಜ್ ಹೋಗಲ್ಲಿ ಸರ್ವಂತ್ರ ವಚನ ಸಿಕ್ತು. 3 ಸಾಲಿನಲ್ಲಿ ಎಷ್ಟು ಅದ್ಭುತ ಬರುವನಲ್ಲ, ಪ್ರಾಸ 3 ಸಾಲು ಇಡೀ ವಚನ ಸಾಹಿತ್ಯ. ಶರಣರು ವಚನ ಸಾಹಿತ್ಯ ಏನೈತಲ್ಲ, ಬಿಲ್ಲೋಪತ್ರಿಕ ಮರ ಆದ್ರೆ ಸರ್ವಜ್ಞ, ಅದರ 3 ದಳ. 3 ಸಾಲಿನಾಗ ಇಡೀ ಎಲ್ಲ ಸಾಹಿತ್ಯವನ್ನ ಆ ಅದ್ಭುತ ಮತ್ತೆ ಜನಪರವಾಗಿರ್ತಕ್ಕಂಥ ಎಲ್ಲರಿಗೂ ಉಪಯೋಗವಾಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿ ಹಾಡಿಕಂತ ಹೋದ. ಅತ್ತೇನು ಬರದಿಟ್ಟಿಲ್ಲ. 7,777 ಅಂತ ಹೇಳ್ತಾರೆ. ನಮಗೆ ಸಿಕ್ಕಿರೋದು ಇವತ್ತು ಒಪ್ಪಂದಿ ಚಂದ್ರ ಸ್ವಲ್ಪ ಬರೀ 2,000 ವಚನಗಳನ್ನು ಹುಡುಕಿ ಕೊಟ್ಟಿದ್ದಾರೆ. ಆ ಅಪ್ಪಾವುಗಳ ಕಟ್ಟಾರ ಕೂಡ ಅವರು ಬಹಳ ಕಷ್ಟಪಟ್ಟು ವಚನಗಳನ್ನು ಇವತ್ತು ತರೋದಂದ್ರೆ ನಾವು ಇನ್ನೂ ಅಂಧಕಾರವಾಗಿ ಇರ್ತೀವಿ. ನಮ್ಮ ಮಠ ಮಾದಿಗಳು ಬರೇ ಅದನ್ನೇ ಮಾಡ್ಕೊಂತ ಹೋಗುತ್ತಿದ್ದರು. ಯಾಕಂದ್ರೆ ಒಡಲಲ್ಲಿ ಹಾಕ್ತಾರೆ ರುದ್ರಾಕ್ಷಿ, ಸಾದಾ ತಿಂತಾರೆ ಗೋಡಂಬಿ ದ್ರಾಕ್ಷಿ ಅನ್ನಂಗೆ ಆಗ್ತದೆ. ಹಂಗಾಗ್ಬಾರ್ದು. ಹಾಗೆ ಈ ವಚನ ಸಾಹಿತ್ಯದಲ್ಲಿ ರಹಸ್ಯವಾಗಿರ್ತಕ್ಕಂಥದ್ದೇ ಇದಕ್ಕೆ ಮಿಸ್ಟಿಸಿಸಮ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅಂದ್ರೆ ರಹಸ್ಯ ವಿದ್ಯೆ, ಗೂಢವಿದ್ಯೆ, ಇನ್ನೊಬ್ರಿಗೆ ಹೇಳ್ಬಾರ್ದು, ಅದು ತನ್ನಷ್ಟು ತಾನು ತಿಳ್ಕೊಬೇಕಂತೇಳಿ ಅದನ್ನ ಏನ್ ಮಾಡಿದ್ರು ಸಂಧಾ ಭಾಷೆ ಅಂತ ಕರೀತಾರೆ. ಇವ್ರು ಏನ್ ಮಾಡಿದ್ರು, ಅಲ್ಲಮಪ್ರಭುಗಳು ಕೆಲವೊಬ್ರು ಅಲ್ಲಮಪ್ರಭು ಹೆಚ್ಚಿನಾಗಿ ಗಡಿಗಿನ ವಚನಗಳನ್ನು ಬರೆದಿದ್ದಾರೆ. ಬಹಳ ಅರ್ಥ ಆಗಲ್ಲ, ಗೂಢವಾಗಿ ಒಡಕಿನ ರೂಪದಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಒಂದು ಸಾಧನೆಯಲ್ಲಿದ್ದವನು ಮಾತ್ರ ಅರ್ಥ ಮಾಡ್ಕೊಳ್ತಾನೆ, ಎಲ್ಲದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅಷ್ಟು ಉನ್ನತವಾಗಿರ್ತಕ್ಕಂಥ ಈ ಶರಣರದ ಒಂದು ದಾರಿ ಆದ್ರೆ ಆತನದ ಒಂದು ದಾರಿ, ಆತನ ಮೇಲ್ಮಟ್ಟದ ದಾರಿ. ಆ ಜ್ಞಾನದ ಪರ್ವತದ ಮೇಲೆ ನಿಂತ್ಕೊಂಡು ಮಾತಾಡ್ತಾನೆ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಆ ಒಂದು ಸಾಧನೆ ಮಾಡಿದಂತೆ ಅದರ ಒಳ ಗೂಢತ್ವವನ್ನು ತಿಳ್ಕೊಂಡವ್ರು ಮಾತ್ರ ಅದನ್ನ ಅರ್ಥ ಮಾಡ್ತಾರೆ. ಹಾಗೆ ಅವ್ರು ಹೆಂಗಿರ್ತದೆ ಸಂಧ ಭಾಷೆ ಅಂದ್ರೆ ಇನ್ನೊಬ್ಬರಿಗೆ ಅರ್ಥ ಆಗ್ಬಾರ್ದು, ಅದು ಆ ಯೋಗಿಗಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಇಲ್ಲಿ ಏನು ಇರ್ಕೊಂತ ಆಗ್ಬಾರ್ದನ ಆತ ದೊಡ್ಡ ಯೋಗಿ. ಕಲ್ಯಾಣದಲ್ಲಿ ಹುಟ್ಟಿದ ಮಗಳೇ, ಎಲ್ಲ ಶಾಸ್ತ್ರವ ಕಟ್ಟಿಡ ಮಗಳು, ಕಲ್ಲು ದೇವರ ಕುಟ್ಟುತ್ತ ಬಂದೆ, ಅಲ್ಲಮ ದೇವರ ದೇವ ನಾನು ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಆತ ಆ ಒಂದು ಸಾಧನೆ ಮಾಡಿದ್ದೆ. ಅಂದ್ರೆ ಗೂಢವಾಗಿರ್ತಕ್ಕಂಥ ಅದರಲ್ಲಿ ಯಾವ ದೇವರು ದೇವರಲ್ಲ, ವಾಯು ದೇವರು ದೇವರಮ್ಮ, ಏನು ಜೀವ ಅದರೊಳಗೆ ಇರೋದು ತಾಯಿ, ಸಾವಿಲ್ಲದೊಂದು ಗಿಡ ಉಂಟಮ್ಮ, ಸಾವಿಲ್ಲದ ಗಿಡ ಇದು ಆತ್ಮ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಆ ಶರಣರ ಪರಂಪರೆಯಲ್ಲಿ ಅನೇಕ ಮಂದಿ ಮಹಾತ್ಮರಾಗಿದ್ದಾರೆ. ಆದ್ರೆ ಅಲ್ಲಮನಂತ ಮಹಾ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಯಾರೂ ಹುಟ್ಟಿಲ್ಲ ಇದುವರೆಗೆ. ತದನಂತರದಲ್ಲಿ ಬಂದ್ರೆ ಓಶೋ ಒಪ್ಪಂದ. ಈಗಿನ ಕಾಲದಲ್ಲಿ ಓಶೋ ಏನದನಲ್ಲ, ಆ ಅಲ್ಲಮ ಪ್ರಭುವಿನ ಒಂದು ಮಟ್ಟಕ್ಕೆ ಹೋಗುವಂತ ಸಾಮರ್ಥ್ಯವನ್ನ ಅಥವಾ ನಿಜವಾಗಿ ಆ ಓಶೋವನ್ನು ಓದಿಕೊಂಡ್ರೆ ಅದು ಎಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿ ಪ್ರತಿಯೊಂದು ಗ್ರಂಥಗಳನ್ನು ಓದಿ ಅದು ವಿವರಣೆ ಮಾಡ್ತಾನೆ. ಅದ್ಭುತ. ಆ ಓಶೋ ಮತ್ತು ಅಲ್ಲಮ ಇವರಿಬ್ಬರು ಅದ್ವಿತೀಯ ಯೋಗಿಗಳು. ಯಾಕಂದ್ರೆ ಇವತ್ತು ನಡ್ತಕ್ಕಂಥದ್ದು ಇದು ಓಶೋ ಒಂದು ಸಂಪ್ರದಾಯದಲ್ಲಿ ಬರೆದಂತ ಒಂದು ಇದು ನಮ್ಮ ಇವರು ಪತ್ರಿಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಪಿರಮಿಡ್ ಸ್ಪಿರಿಚುವಲ್ ಅಥವಾ 108 ನಮೂನೆ ಯೋಗಗಳನ್ನು ಹೇಳಿದಾನೆ. ಅದ್ರಾಗಿದ್ದು ಪಿರಮಿಡ್ ಪಿರಮಿಡ್ ಇದು ಪಿರಮಿಡ್ ಅಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್. ನಮ್ಗೆ ಹೆಂಗೆ ಲಿಂಗ ಇದು ಕೂಡ ಪಿರಮಿಡ್ಡೇ, ನಾವು ಕೈ ಹಿಡ್ಕೊಂತಲ್ಲ ಪಿರಮಿಡ್ಡೇ. ಹಾಗೆ ಅದು ಹೇಗ ಒಂದು ಕಥೆಯನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡು ಸೌಜ್ಞ ಭಾಷೆ ಅಂತ ಒಂದಿರ್ತದೆ. ಕೈ ಮಾಡಿ ಕೈ ತೋರಿಸಂತ ಒಬ್ಬ ಪಂಡಿತ ಬರ್ತಾನೆ, ಒಬ್ಬ ರಾಜನ ಆಸ್ಥಾನ ಸೌಜ್ಞ ಭಾಷೆ. ಆತ ಬಂದಾಗ ನಿಮ್ಮ ಆಸ್ಥಾನದಲ್ಲಿ ಯಾರಾದ್ರೆ ನಾನು ಸೋಲಿಸ್ಬೇಕು, ಸೋಲಿಸಿದ್ರೆ ಇಲ್ಲ ನೀವು ಸರೆಂಡರ್ ಆಗ್ಬೇಕಂತ. ಮತ್ತು ರಾಜನಿಗೆ ಮತ್ತೆ ಒಂದು ತನ್ನ ಪ್ರೆಸ್ಟೀಜ್ ಪ್ರಶ್ನೆ ತನ್ನ ಒಬ್ಬ ಪಂಡಿತನಿಗೆ ಹೇಳ್ತಾನೆ, ನೀನು ತಯಾರಾಗಂತ. ಅವನಿಗೆ ಸೌಂದ ಭಾಷೆ ಬರ್ತಾ ಇರೋದಿಲ್ಲ, ಈ ಒಂದು ಸೌಜ್ಞ ಭಾಷೆ. ಮನೆಗೆ ಹೋಗ್ಬಿಡ್ತಾನೆ, ಚಿಂತೆ ಮಾಡ್ತಾನೆ. ಆವಾಗ
ಅವ್ರ ಮನೇಲಿರ್ತಕ್ಕಂಥ ಒಂದು ಆಳು ಮಗ, ನಾನು ಹೋಗ್ತೇನೆ ಸೇವಕ, ಅದು ಅವನೇನು ದೊಡ್ಡ, ನಾನು ಸೋಲಿಸಿ ಬರ್ತಾನಂತ, ನಮ್ಮ ತೆಲಂಗಾಣ ರಾಮಕೃಷ್ಣ ಅಂತ ಥರ ಇರ್ತಾನೆ ಅವನು ಬರ್ತಾನೆ. ಮತ್ತೇನಿರ್ತದೆ ಏರ್ಪಡಿಸ್ತಾರೆ, ಏನಿಲ್ಲ ಕೈ ಮೈ ಅಷ್ಟೇ, ಮಾತಾಡಂಗಿಲ್ಲ, ಅದ್ರ ಅರ್ಥ ಆನಂತರ ಹೇಳ್ತಾರೆ ಅವ್ರಿಗೆ. ಅವನು ಹೇಳ್ತಾನೆ ಒಂದು ಅಂತಾನೆ, ಇವನು ಏನಂತಾನೆ, ಅವನಿಗೆ ಎರಡೇ ಕಣ್ಣಿರೋದು, ಒಂದು ಕಣ್ಣಿರುತ್ತಾನೆ ಯಾರಿಗೆ, ಈಗ ಸೇವಕನಿಗೆ ಎರಡು ಸರಿ ನೋಡ್ರಿ ಎರಡು ಅಂತಾನೆ. ಒಂದೊಂದು ಕಡೆ ನಂಗೆ ಒಂದಂತೇನು, ನಂಗೆ ಇರೋದು ಎರಡು ಕಡೆ ಸರಿ ನೋಡಂತಾನೆ. ಅವನು ಮೂರು ಅಂತಾನೆ, ನಂದು ನಿಂದು ಕೂಡಿ ಮೂರು ಅಂತೇನು ಉದ್ದಕ್ಕೆ ನೋಡಂತಾನೆ. ಅವನು ಏನು ಮಾಡ್ತಾನೆ, ಒಂದು ಬಾರೆಹಣ್ಣು ತೋರಿಸ್ತಾನೆ, ಹಿಂದಾಗಿ ಬೇಕು ಹೋಗ್ತಾನೆ. ನಾನು ಅವನ ಕಿಸೆಲ್ಲ ಒಂದು ರೊಟ್ಟಿ ಇಟ್ಕೊಂಡ್ಬಂದಿರ್ತಾನೆ, ತಲಾಕ್ ತಿಂದ್ಬಿಡ್ತಾನೆ. ಇವು ತನ್ನ ಅರ್ಥ ಈಗ ಅರ್ಥ ಮಾಡ್ಕೊಂಡು ಅವನು ಅವಾಗ ಸರೆಂಡರ್ ಆಗಿಬಿಡ್ತಾನೆ, ಈ ದೊಡ್ಡ ಜ್ಞಾನಿ ಅಪ್ಪ ಅಂತೇಳಿ. ಹೆಂಗ ಅಂತಂದ್ರೆ ಒಂದಂತ ಇರೋದು ಪರಪರ ಶಕ್ತಿ ಒಂದ ಅಂತ ತಿಳ್ಕೊಂಡು, ಆದ್ರೂ ಎರಡು ಅದಾವ ಶಿವಶಕ್ತಿ ಅಂತ ಅವನು ಹೇಳ್ದ. ಮೂರಂದ ಎರಡು ಇದ್ರು ಕೂಡ ಸೃಷ್ಟಿ ಸ್ಥಿತಿ ಲಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರಿದಾವ ಅಂದ. ಮತ್ತೆ ಹಿಂಗಂದ ಮೂರಿದ್ರು ಕೂಡ ಅದ್ರ ಮೇಲೆ ಮತ್ತೊಂದು ಶಕ್ತಿ ಇದೆ, ಎಲ್ಲವನ್ನೂ ಆಳ್ತಕ್ಕಂಥ ಒಂದು ಶಕ್ತಿ, ಪರಸ್ಪರ ಶಕ್ತಿ ಇದೆ ಅಂತ ಅದು ಹೇಳ್ದ. ಮತ್ತೆ ಬಾರೆಹಣ್ಣು ತೋರಿಸಿದ್ವಿ. ಬಾರೆಹಣ್ಣು ಅಂದ್ರೆ ಅಲ್ಪೋಪಹಾರ, ಈ ಭೋಗಾಲಿಸಿ ನಾವು ಅಲ್ಪ ಈ ಒಂದು ಸುಖವನ್ನು ಕೊಡ್ತೀವಿ, ಅದು ಒಳಗೇನು ಗಟ್ಟಿ ಇರ್ತದೆ, ಮೇಲೆ ಅಷ್ಟೇ, ಮೇಲೆ ಸುಖ ಕೊಡ್ತಕ್ಕಂಥದ್ದು. ನಿನಗೆ ಯಾರು ಹೋಗಿ ನೋಡ, ನಾನು ರೊಟ್ಟಿ ಅಂದ್ರೆ ಸಂಪೂರ್ಣ ಸಂತೃಪ್ತಿಯನ್ನ, ಸಂಪೂರ್ಣ ಯೋಗವನ್ನ ಅದು ಹೇಳನ್ನೋಂಥ ಅರ್ಥ ಇದೆ. ಹೀಗೆ ಈ ವಚನಗಳಲ್ಲಿ ಕೂಡ ಆ ಬೆಳಗಿನ ವಚನದಲ್ಲಿ ನಾವು ಹೆಂಗ ನಮ್ಮ ಬುದ್ಧಿ ಸಾಮರ್ಥ್ಯ ಏನಿರುತ್ತೋ ಅದ್ರ ಮೇಲೆ ಅರ್ಥ ಮಾಡ್ತೀವಿ. ಮತ್ತೆ ಇನ್ನೊಂದು ಕತೆ, ಒಬ್ಬ ಶ್ರೀಮಂತ ಬಹಳಷ್ಟು ರೊಕ್ಕ ಗಳಿಸಿರ್ತಾನೆ, ಗಳಿಸಿದ್ರು ಕೂಡ ಅದನ್ನು ಯಾರಿಗೆ ಕೊಟ್ಟು, ಅವ್ನು ಬುದ್ಧಿವಂತ ಅದನ್ನಾದ್ರು ಗಳಿಸಿರ್ತಾನೆ, ಮಕ್ಕಳಿಗೆ ಕೊಡ್ಬೇಕು, ಅವ್ನ ಮಕ್ಕಳು ಇರೋದಲ್ಲ ಅಥವಾ ಏನೋ ಒಟ್ಟು ಸಂಗ್ರಹ ಮಾಡಿರ್ತಾನೆ. ಅವನು ಏನು ಮಾಡೋದು, ಒಂದು ಗುಡಿ ಕಟ್ಟಿಸ್ತಾನೆ. ಗುಡಿ ಕಟ್ಟಿಸಿ ಆ ಗುಡಿ ಲಿಂಗದ ಕೆಳಗೆಲ್ಲ ತನ್ನ ಅಷ್ಟು ದ್ರವ್ಯವನ್ನ ಇಟ್ಟು ಮೇಲೆ ಒಂದು ಲಿಂಗವನ್ನು ಸ್ಥಾಪನೆ, ಈ ಕಡೆ ಒಂದು ಕತ್ತೆ ಸ್ಥಾಪನೆ ಮಾಡ್ತಾನೆ, ಆ ಕಡೆ ಒಂದು ಎತ್ತನ್ನು ಸ್ಥಾಪನೆ ಮಾಡ್ತಾನೆ. ಜನ ಆಶ್ಚರ್ಯಪಡ್ತಾರೆ, ಏನಪ್ಪ ಇವನು ಬರೀ ಕತ್ತೆ ಎತ್ತು ಲಿಂಗನ ಸ್ಥಾಪನೆ ಮಾಡೋಣ. ಒಬ್ಬನು ಬರ್ತಾನೆ ನೋಡ್ತಾನೆ, ಏನಿದು ಅರ್ಥನಾಗುತ್ತೆ ಎಲ್ಲರಿಗೂ, ಕತ್ತೆ ಎತ್ತು ಇದು ಲಿಂಗ. ಅವಾಗ ಒಬ್ಬನು ಹಂಗೆ ಅನ್ಕಾಂತ ಹೋಗ್ತಾನೆ, ಕತ್ತೆ ಲಿಂಗ ಎತ್ತು, ಕತ್ತೆ ಲಿಂಗ ಎತ್ತು, ಕತ್ತೆ ಲಿಂಗದ ಕೆಳಗೆ ಏನೈತೆ, ಆ ಒಂದು ಅದ್ಭುತವಾಗಿರ್ತಕ್ಕಂಥ ಐಶ್ವರ್ಯ. ಅದೇ ರೀತಿ ನಮ್ಮ ದೇಹದೊಳಗೆ ಏನೋ ಐತಂತ ಶರಣರು ಆ ಗೂಢಾರ್ಥದಲ್ಲಿ ಈ ವಚನಗಳನ್ನು ಕೊಟ್ಟಿದ್ದಾರೆ. ವಚನವನ್ನು ನೀರು ಕೊಟ್ಟು ಬಾಯಾರ್ಥ ಧನ್ಯವಾದ. ಹಳೆ ಕಾಲದ ಪುರುಷಂಗೆ ಹಳೆಯ ಕಾಲದ ಪುರುಷಂಗೆ ಎಳೆಯ ಕನ್ನಿಕೆಯ ತಂದು ಕೆಳದಿಯರೈವರು ದಿಬ್ಬಣ ಬಂದು ಮಧುಮಗನ ಅಸಮಣೆಯ ಮೇಲೆ ಕುಳ್ಳಿರಿಸಿ ಸೆಸಿವದನೆ ಕೈ ಹಿಡಿಯಲು ಮೇಲುದಾಯದಲ್ಲೊಬ್ಬ ಸತಿ ಕಣ್ಸನ್ನೆ ಮಾಡಲು ಬಂದ ದಿಬ್ಬಣ ಜಿತ್ತಿಯರೆಲ್ಲ ಹೆಂಡರಾದರು. ದೂರವಿಲ್ಲದ ಗಮನಕ್ಕೆ ಹಲವು ಪಯಣ ಹಲವಾಯಿತು. ಸಾರಾಯ ಸುಖವನೇನೆಂಬೆ ಅಥವಾ ಸಾರಾಯ ನಿರ್ಣಯವೇನೆಂಬೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಆಗೋದಿಲ್ಲ, ಕಡೆ 2 ಸಾಲ ಮಾತ್ರ ಅದನ್ನ ಹಿಡ್ಕೊಂಡು ಹೋದ್ರೆ ನಮ್ಗೆ ಸಿಗ್ತದೆ. ಆದರೆ ಇಲ್ಲಿ ಏನು ಮಾಡ್ಯಾನಂದ್ರೆ, ಆಗಿನ ಸಮಾಜದಲ್ಲಿ ನಡೀತಕ್ಕಂಥ ಮೇಲೆ ನೋಟಕ್ಕೆ ರಾಜರು ಮದುವೆ ಭಾಳ ಆಗ್ತಾ ಇದ್ರು. ಅವರು ಎಷ್ಟು ಮಂದಿ ಹೆಂಡ್ರು ಲೆಕ್ಕದ. ಹಾಗೆ ಮುದುಕಾಗಿರ್ತಾನೆ. ಹಳೆಯ ಕಾಲದ ಪುರುಷ ಅಂದ್ರೆ ರಾಜ, ವಯಸ್ಸಾಗಿರ್ತೈತೆ. ಎಷ್ಟೋ ಮಂದಿ ಹೆಂಡ್ರು ಇರ್ತಾರೆ, ಮನೆಗಾಲ ಒಬ್ಬಕ್ಕೆ ಹೇಳ್ತಿದ್ದಾರೆ. ಮತ್ತೆ ಹಂಗ ಬಂದರೆಲ್ಲರೂ ಲಗ್ನ ಆಗ್ತಾನೆ ಇರ್ತಾನೆ, ಉಪಪತ್ನಿಯರು ಸಾಕಷ್ಟು ಮಂದಿ ಇರ್ತಾರೆ. ಅದನ್ನ ಈ ಒಂದು ಆ ಸಮಾಜದಲ್ಲಿ ಇರ್ತಕ್ಕಂಥದ್ದನ್ನ ವಿಡಂಬನೆ ಮಾಡ್ತಾ ಅವರಿಗೆ ಹೇಳ್ತಾನೆ, ಇಷ್ಟೆಲ್ಲ ನೀನು ದೂರವಿಲ್ಲ, ನಿನ್ಗೆ ಮರಣ ಸಮೀಪ ಬಂದದ್ದು ಯಾವಾಗ ಗೊತ್ತಿಲ್ಲ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಸಾರಾಯ ಸುಖ, ಈ ಸುಖವನ್ನು ಪಡಿ ಅನ್ನುವಂಥ ಆ ಒಂದು ಅರ್ಥ ಮೇಲ್ನೋಟಕ್ಕೆ ಅನಿಸಿದ್ರೆ ಒಳ ಅರ್ಥ ಬಹಳ ಗೂಢವಾಗಿರ್ತಕ್ಕಂಥ ಅರ್ಥ ಬಹಳ ಅದ್ಭುತ. ಏನದು ಅಂದ್ರೆ,
ಲಿಂಗ ದೀಕ್ಷೆ, ಯಾಕಂದ್ರೆ ಭಕ್ತ ಸ್ಥಳದೊಳಗೆ 86ನೇ ಪದ್ಯನ ಬರ್ತದೆ ನನ್ನ ಹಲವು ಪ್ರವಚನಗಳು. ಅಂದ್ರೆ ಗುರು ದೀಕ್ಷೆ ಕೊಡುವಂತ ಒಂದು ಸಂದರ್ಭವನ್ನ ಈ ರೀತಿಯಾಗಿ ಅಲ್ಲಿ ಬರೆದಿರ್ತಾನೆ. ಹಳೆಯ ಕಾಲದ ಪುರುಷನಿಗೆ ಪರಮಾತ್ಮನಿಗೆ ಸಾವೇ ಇಲ್ಲ, ಎಲ್ಲಾ ಕಾಲಕ್ಕೂ ಇರ್ತಾನೆ, ಮುಂದದನ ಹಿಂದದನ ಎಲ್ಲಾ ಕಾಲಕ್ಕೂ ಇರೋದೇ ಅಂತ. ಹಳೆಯ ಕಾಲದ ಪುರುಷ ಆತೆ ಎಲ್ಲರೊಳಗೆ ಇದ್ದಾನೆ, ಎಲ್ಲರೊಳಗೂ ತುಂಬಿದ್ದಾನೆ, ಎಲ್ಲರ ಗಂಡರ ಗಂಡ ಕಮರ ಹೇಳ್ತಾನೆ. ಹಳೆಯ ಕಾಲದ ಪುರುಷನಿಗೆ ಎಳೆಯ ಕನ್ನಿಗೆ ತಂದು ಶಿಷ್ಯ ಅಥವಾ ಲಿಂಗ ದೀಕ್ಷೆ ತಗೋತಕ್ಕಂಥ ಶಿಷ್ಯ ಆ ಎಳೆಯ ಕನ್ಯೆ. ನಾವೆಲ್ಲ ಹೆಣ್ಣರ ಕಮರ ಹೇಳ್ತಾರೆ, ಎಲ್ಲರ ನಾವೆಲ್ಲ ಲಿಂಗಪತಿ ಶರಣ ಸತಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾನೆ. ಗೆಳತಿಯರೇ ಇದರ ದಿಪ್ಪಣ ಬಂದು, ಗೆಳತಿಯರೇ ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಅವರೆಲ್ಲ ಸನಿಗೆ ಬಂದರು ಅಂತ. ಅವು ನಾವು ಕಂಟ್ರೋಲಿಗೆ ಬರಬೇಕು. ಯಾಕಂದ್ರೆ ಒಬ್ಬ ಯೋಗಿ ಆಗ್ಬೇಕಾದ್ರೆ ಇಂದ್ರಿಯಗಳ ನಿಗ್ರಹ ಆಗಲೇಬೇಕು. ಹಾಗೆ ಮತ್ತೆ ಮುಂದೆ ಹಸೆಮಣೆಯ ಮೇಲೆ ಮದುಮಗನ ಕುಳ್ಳಿರಿಸಿ ಕೈಯೊಳಗೆ ಲಿಂಗವನ್ನು ಇಟ್ಟು ಹಸೆಮಣೆಯ ಮೇಲೆ ಮದುಮಗನ ಕುಳ್ಳಿರಿಸಿ ಸಚಿವದನೆ ಕೈಯ ಹಿಡಿಯಲು ಕೈಯೊಳಗೆ ಲಿಂಗವನ್ನು ಕೊಟ್ಟ, ಗುರು ದೀಕ್ಷೆಯನ್ನು ಕೊಡ್ತಾನೆ. ಮೇಲುದಾಯದೊಳೊಬ್ಬ ಸತಿ ಕಣ್ ಸನ್ನೆ ಮಾಡಲ್ಲ ಆಕೆ ಗುರುವೇ ಆತ್ಮ ಲಗ್ನ ಆಗ್ಲೇ ಶರಣ ಸತಿ ಲಿಂಗಪತಿ. ಹೌದಾ? ಮುಂದೆ ದಿಬ್ಬಣ ಬಂದ ಗೆಳತಿಯರೆಯವರು ಹೆಂಡರಾದರು, ಎಲ್ಲರೂ ಅವನಿಗೆ ಸರೆಂಡರ್ ಆದಂತ. ಅವನಲ್ಲಿರ್ತಕ್ಕಂಥ ಇಂದ್ರಿಯಗಳೇನಲ್ಲ ಅವನ ಕಂಟ್ರೋಲಿಗೆ ಬಂದವು ಅಂತ. ಅವನ ಪರಮಾತ್ಮನ ಒಂದು ಸೇವೆ ಮಾಡಬೇಕಾದ್ರೆ ಆ ಇಂದ್ರಿಯಗಳನ್ನ ನಾವೆಲ್ಲ ಜ್ಞಾನ ಕೊಡ್ಬೇಕಾದ್ರೆ ಎಲ್ಲ ಕಣ್ಣು ಮೂಗು ಎಲ್ಲ ಬಿಟ್ಟಿಡ್ಕೊಂಡ್ಬಿಡ್ತೀವಿ ಅಷ್ಟೇ. ಹಾಗೆ ಅವೆಲ್ಲವೂ ನಮ್ಮ ಕಂಟ್ರೋಲಿಗೆ ಬಂದವು ಅಂತ. ದೂರವಿಲ್ಲದ ಗಮನಕ್ಕೆ ಅಂದ್ರೆ ಪರಮಾತ್ಮ ನಮಗೆ ದೂರಿಲ್ಲ, ಬಹಳ ಸಮೀಪ, ಚರ್ಮದ ಜೊತೆಗೆ ಅದ, ನಮ್ಮ ಜೊತೆಗೆ ಅದಾನ, ಹಿಂದೂ ಅದನ, ಮುಂದದನ, ಅಲ್ಲಿ ಅದನ, ಎಲ್ಲಾ ಕಡೆಗೆ ಅದಾನ. ಆದ್ರೆ ನಮ್ಗೆ ಕಾಣ್ತಾ ಇಲ್ಲ. ದೂರವಿಲ್ಲದ ಗಮನಕ್ಕೆ ಪಯಣ ಹಲವಾಯ್ತು. ನಮ್ಮ ಸಾಧನೆ ಎಷ್ಟು ವರ್ಷ, ಈಗ 40 ವರ್ಷ ಮಾಡಿದ್ರು ನನಗೆ ಸಿಕ್ಕಿಲ್ಲ. ಅದು ಸಾಧನೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಿರಂತರವಾಗಿ ಸಂಸಾರಗಿದ್ರು ಅದಕ್ಕಾಗಿ ಒಂದು 10 ವರ್ಷ 15 ವರ್ಷ ಅವ್ರು ಏನ್ ಮಾಡಿದ್ರು, ಅಲ್ಲಮ್ಮ ಪ್ರಭುಗಳು ಎಲ್ಲೆಲ್ಲೋ ಗುಡ್ಡ ಗಟ್ಟೆ ಎಲ್ಲ ತಿರುಗಿದ್ರು ಅವರು. ಅನಿಮಿಷನ ಕೇಳ್ತಾನ, ಹೋಗಿಯಾಗಿರ್ತವನು ಯೋಗಿಯಾಗಿ ಬಿಟ್ಟ ಅನಿಮಿಷನ ಅಂಗಯ್ಯ ಲಿಂಗದಿಂದ ಭೋಗವನ್ನು ಬಿಡಿಸುವುದು ಯೋಗವನ್ನು ಬಿಡಿಸುವುದು ಗುರು ಸಂಘ ಭೋಭಂಗ ಎಮ್ಮೆ ತಮ್ಮ ಅಂತ ಬರ್ರಿ. ಹಾಗೆ ಎಷ್ಟೋ ದಿವಸ ಸಾಧನೆ ಮಾಡಬೇಕು. 8 ತಾಸು 3 ತಾಸು 5 ತಾಸು ಕುಂದ್ರಬೇಕು, ಕಣ್ಣು ದೃಷ್ಟಿ ಇಟ್ಟು ನೋಡ್ಬೇಕು. ಆ ಲಿಂಗವನ್ನು ನೋಡಿದಾಗ ಅದು ವೈಜ್ಞಾನಿಕತೆ ಹೇಳ್ತು. ಮುಂದೆ ಆ ಲಿಂಗವನ್ನು ನೋಡಿದಾಗ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ನಮ್ಮ ಒಳಗೆ ಏನಾಗ್ಬೇಕಂದ್ರೆ ಸ್ವಲ್ಪ ವೈಜ್ಞಾನಿಕ. ಯಾಕಂದ್ರೆ ಈಗ ವೈಜ್ಞಾನಿಕ ಯುಗ, ನಾವು ಶಿವಯೋಗದ ಬಗ್ಗೆ ಅದನ್ನೇ ಜಾಸ್ತಿ ಈ ವಚನದ ಜೊತೆಗೆ ಆ ಶಿವಯೋಗದ ಒಂದು ವೈಜ್ಞಾನಿಕವನ್ನು ಜನರಿಗೆ ತಿಳಿಪಡಿಸ್ಬೇಕು. ಹಂಗಾದಾಗ ಮಾತ್ರ ಜನರು ಅದನ್ನು ನಂಬ್ತಾರ. ಈ ವೈಜ್ಞಾನಿಕ ಇರೋದ್ರಿಂದ ಆ ರೀತಿ ನಾವು ಆ ಕೆಲಸವನ್ನು ಮಾಡಬೇಕು. ಹೀಗೆ ಸಾರಾಯ ಸುಖವೇ ಎಂಬೆ ಅಂತ. ಆ ಸುಖ ಅದ್ಭುತವಾಗಿರ್ತಕ್ಕಂಥ ಆನಂದ. ನಾದ ಬಿಂದು ಕಳೆ ಅಂತ. ನಾದ ನಮ್ಮೊಳಗೆ ಓಂಕಾರ ಇದೆ, ಓಂ ನಮ ಶಿವಾಯ ಅದಾ ಕಾಲ ದುಡಿತಾನೆ ಇರ್ತದೆ. ಅದು ನಮ್ಮ ಕಿವಿ ಕೇಳಿಸ್ತಾ ಇಲ್ಲ. ದಶವಿಧ ನಾಡಿಗಳು, ದಶವಿಧ ಶಬ್ದಗಳು ಕೇಳಿಸ್ತವಂತಾಗಿ ಸಾಧನೆಗಳು ಕಣ್ಣು ಮುಂದೆ ಪ್ರಖರವಾಗಿರ್ತಕ್ಕಂಥ ಬೆಳಕು ಕಾಣಿಸ್ತದೆ. ಮೂಗಿನಲ್ಲಿ ಸುಗಂಧಭರಿತವಾದ ವಾಸನೆ. ಉಸಿರ ಹೇಳ್ತಾಳ ಅಕ್ಕಮದೇವಿ, ಕುಸುಮದ ಹಂಗೆ ಕೈ ಅಂತ ಹೇಳ್ತಾರಲ್ಲ, ಪರಿಮಳ ಬರೋದು ಕುಸುಮದ ಹಂಗೆ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಕೂಡ ತೃಪ್ತಿ ಆಗ್ತದೆ, ಆ ಒಂದು ಸಾಕ್ಷಾತ್ಕಾರ ಅದ. ಅದಕ್ಕೆ ಆ ಒಂದು ಅರ್ಥದಲ್ಲಿ ಇಟ್ಕೊಂಡು ಅಲ್ಲಮ್ಮ ಪ್ರಭು ಹೇಳಿದರು. ಈ ಲಿಂಗ ದೀಕ್ಷೆ ಕೊಡಬೇಕಾದ್ರೆ ಏನ್ ಮಾಡ್ತಾರೆ ಗುರುಗಳಂದ್ರೆ ವೇದಾದೀಕ್ಷೆ, ಮಂತ್ರಾದೀಕ್ಷೆ ಮತ್ತು ಕ್ರಿಯಾದೀಕ್ಷೆ ಅಂತ ಕರೀತಾರೆ. ವೇದಾದೀಕ್ಷೆ ಅಂದ್ರೆ ತಲೆ ಮೇಲೆ ಕೈ ಇಡ್ತಾರೆ. ಅಂದ್ರೆ ಪರಮಾತ್ಮ ಏನಿರ್ತಾನಲ್ಲ ಅವನನ್ನ ಅಂದ್ರೆ ಅವರು ಸಾಧನೆ ಮಾಡಿರ್ತಾರೆ. ಅವ್ರ ಕೈಯೊಳಗೆ ಒಂದು ಕರೆಂಟ್ ಶಕ್ತಿ ಇರ್ತದೆ, ಹಸ್ತಮಸ್ತಕ ಸಂಯೋಗ ಅಂತಾರೆ. ಅವಾಗ ಏನಾಗ್ತದೆ, ಅವನಲ್ಲಿರ್ತಕ್ಕಂಥ ಪಿಟ್ಯುಟರಿ ಗ್ರಂಥಿ ಅಂತ ಇರ್ತದೆ ನಮ್ಮೊಳಗೆ, ಮತ್ತು ಪೀನಿಯಲ್ ಗ್ಲ್ಯಾಂಡ್ ಅಂತ ಅದು ಜಾಗೃತ ಆಗ್ತದೆ. ಅಂತ ಕಿವಿಯೊಳಗೆ ಮಂತ್ರವನ್ನು ಹೇಳ್ತಾರೆ. ಆ ಒಂದು ಆಕಾರ ನೀನು ಮಂತ್ರ ರೂಪದಲ್ಲಿ, ಜ್ಞಾನ ರೂಪದಲ್ಲಿ ಮತ್ತು ರೂಪದಲ್ಲಿ ಕೈಯಲ್ಲಿ ಕೊಡ್ತಾರೆ, ಕಣ್ಣಿಗೆ ಬರ್ತದೆ. ಕಣ್ಣಿನ ಮುಖಾಂತರ ಇದನ್ನು ಸಾಧನೆ ಮಾಡು. ಅಂದ್ರೆ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ ಮತ್ತು ವೇದಾದೀಕ್ಷೆ ಅಂತ ಕರೀ. ಈ ದೀಕ್ಷೆ ಕೊಟ್ಟಾಗ ಅವಾಗ ಏನಾಗುತ್ತೆ ಅವನಲ್ಲಿ. ಯಾಕಂದ್ರೆ ನಾವು ಕೇಳಿದ್ವಿ, ಈ ರಾಮಕೃಷ್ಣ ಪರಮಹಂಸರು ಒಂದ್ಸಲ ಧ್ಯಾನಕ್ಕೆ ಕುಂತಿರ್ತಾರ. ಆ ವಿವೇಕಾನಂದರು ಬರ್ತಾರ, ತಲೆ ಮೇಲೆ ಕಾಲಿಟ್ಟು ಬಿಡ್ತಾರೆ. ಅಯ್ಯೋ ತಲೆ ತಿರುಗ್ತ ಅಂದ್ರೆ ಆತನ ಒಂದು ಶಕ್ತಿ ಆತನ ಕಾಲಿನ ಮುಖಾಂತರ ಆತನ ತಲೆಯೊಳಗೆ ಹೋಗಿಬಿಡುತ್ತೆ. ಹಾಗೆ ಗುರುವಿನಲ್ಲಿ ಒಂದು ಶಕ್ತಿ ಇರ್ತದೆ. ನೀವು ಧ್ಯಾನ ಮಾಡ್ರಿ ಮೈಯಲ್ಲಿ ಕರೆಂಟ್ ಶಾಕ್ ಕೊಡೋಂಗಾಗುತ್ತೆ. ಅದ್ಭುತ. ಇವರೆಲ್ಲ ಮಾಡ್ತಾರೆ ನಮ್ಮ ಇವರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಅದೊಂದು ಇನ್ಸ್ಟ್ರೂಮೆಂಟ್. ಅಲ್ಲಿ ಏನಂದ್ರೆ ಕಾಸ್ಮಿಕ್ ಎನರ್ಜಿ ಅದರ ಮುಖಾಂತರ ನಮ್ಮ ಬೆಳೀತೈತೆ. ನಾವು ಇದಕ್ಕೆ ಹೋಗಿದ್ದೆ ಕನಕಪುರ,
ಅಲ್ಲಿ ಚೇಂಬರ್ ಅಂತ ಇರ್ತದೆ, ಅದ್ರ ನಡು ಕೂತ್ಕೊಂಡ್ಬಿಟ್ರೆ ಆ ಶಕ್ತಿ ಹೆಂಗ್ ಬರ್ತದೆ ಅಷ್ಟು ಅರ್ಥಗತಗದ ಅಲ್ಲದು ಅಂತ ಒಂದು ಶಕ್ತಿ ಇರ್ತದೆ. ಲಿಂಗ ಅನ್ನೋದನ್ನ ಅಷ್ಟೇ. ಲಿಂಗದ ಮೂಲ ಏನಂದ್ರೆ, ಈ ಶರಣರು ಏನ್ ಮಾಡ್ಯಾರ ಅಂದ್ರೆ, ಈ ಜಗತ್ತಿನಲ್ಲಿ ಸಾಕಷ್ಟು ಶಕ್ತಿ ಕಾಸ್ಮಿಕ್ ಎನರ್ಜಿ ಮೇಲಿಂದ ಇಳಿತಾ ಇರ್ತದೆ. ಅದು ಜಾಸ್ತಿ ರಾತ್ರಿ ಹೊತ್ತಿನೊಳಗೆ ಇಳಿತದೆ. ಅದಕ್ಕೆ ಬಸವಣ್ಣ ಮಾಂದಾರ ಗಾಂಧಾರ ಅಂತ. ಮಾಂದಾರ ಅಂದ್ರೆ ರಾತ್ರಿ 12 ಗಂಟೆಯಿಂದ 3 ಗಂಟೆ ತನಕ, ಮತ್ತು ಗಾಂಧಾರ ಅಂದ್ರೆ 3 ಗಂಟೆಯಿಂದ 6 ಗಂಟೆ ತನಕ. ಅವಾಗ ನೀವು ಲಿಂಗ ಪೂಜೆ ಮಾಡೋಂಥದ್ದು, ಅವಾಗ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಫ್ಲೋ ಆಗ್ತಾ ಇರ್ತದೆ ಮೇಲಿನ. ಆ ಶಕ್ತಿ ಈ ಲಿಂಗ ಏನ್ ಮಾಡ್ತದೆ, ಲಿಂಗನ ಇವರು ಯಾವ ರೀತಿ ಮಾಡಿರ್ತಾರೆ ಅಂದ್ರೆ, ಲಿಂಗದಲ್ಲಿ ಕಾಡಿಗೆ ಮತ್ತು ರಾಳ, ಅಗರು, ಚಂದ್ರಕಾಂತ, ಸೂರ್ಯಕಾಂತ ಮತ್ತು ಮ್ಯಾಗ್ನೆಟ್ ಇವೆಲ್ಲವೂ ಇಟ್ಟಿರ್ತಾರೆ. ಮತ್ತು ಅರಗು, ರಾಳ, ಕೇರೆಣ್ಣೆ, ಗೋಗೋದಿ, ಶಿಲಾರಸ, ರುಮಾಮಸ್ತಕ ಅಂತ ಸುಮಾರು ವಸ್ತುಗಳನ್ನ ಅವನು ಆಯ್ಕೆ ಮಾಡಿರ್ತಾರೆ. ಅದು ಎಂದಿಗೂ ಒಡೆಯೋದಿಲ್ಲ, ಅದು ನೀರಿನಾಗಿದ್ರು ಕೊಳೆಯೋದಿಲ್ಲ, ಎಷ್ಟು ದಿವಸ ಭೂಮಿಯಾಗಿದ್ರು ಅದು ಕೊಳೆಯೋದಿಲ್ಲ ಅಂತ ಒಂದು ಶಕ್ತಿಯನ್ನು ಅಪಟ ಮಾಡಿರ್ತಾರೆ. ಆ ಒಂದು ಕೇರೆಣ್ಣೆಯಿಂದ ತಯಾರು ಮಾಡಿರ್ತಾರ. ಅಲ್ಲಿ ಚಂದ್ರಕಾಂತ, ಸೂರ್ಯಕಾಂತ ಮತ್ತು ಮ್ಯಾಗ್ನೆಟ್ ಇವು ನಮ್ಮಲ್ಲಿ ಅದ. ಸೂರ್ಯನಾಡಿ, ಚಂದ್ರನಾಡಿ ಹೆಂಗ ಅಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಸುಷುಮ್ನ ನಾಡಿ ಅಂತ ಇರುತ್ತಲ್ಲ, ಆ ಟೈಪ್ 3 ಅದರಲ್ಲಿ ಜೋಡಿಸಿರ್ತಾರೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ. ಇತ್ತೀಚೆಗೆ ಬಹಳಷ್ಟು ಮಂದಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಜಾಸ್ತಿ ಪ್ರಚಾರ. ಅದನ್ನು ಬಸವಣ್ಣವ್ರು ಏನ್ ಮಾಡ್ಯಾರ ಅಂದ್ರೆ, ಪ್ರತಿಯೊಬ್ಬರು ಕೈಯಲ್ಲಿ ಅದನ್ನು ಕೊಟ್ಟರು. ಇವತ್ತು ಅವಾಗ ಈ ಜಗತ್ತಿನೊಳಗ ಒಂದೇ ಕಾಲಕ್ಕೆ ಒಬ್ಬನಾಗ್ಯಾನ ಮಹಾತ್ಮ. ಆದ್ರೆ ಆ ಕಾಲಕ್ಕೆ ಸಾವಿರಾರು ಮಂದಿ ಶರಣರು ಆ ಒಂದು ಸ್ಥಾನವನ್ನು ಪಡಿಸಿ ಇಡೀ ಇಂಡಿಯಾ, ಇಡೀ ದೇಶ, ಇಡೀ ಜಗತ್ತಿನೊಳಗೆ ಅದ್ಭುತವಾಗಿರ್ತಕ್ಕಂಥ ಸಾಕಷ್ಟು ಮಂದಿ ಶರಣರಾಗಿರೋ. ತದನಂತರದಲ್ಲಿ ಸಾಕಷ್ಟು ಮಂದಿ ಆಗಿದೆ. ಅಂದ್ರೆ ಆ ಒಂದು ಶಕ್ತಿ ಎಲ್ಲರೊಳಗೆ ಆ ಒಂದು ಲಿಂಗ ಏನೈತಲ್ಲ, ಆ ಉಪಕರಣ ನಾವು ದೃಷ್ಟಿ ಇಟ್ಟು ನೋಡಿದ್ರೆ ನಮ್ಮ ಕಣ್ಣು ಕಪ್ಪಾಗಿದೆ, ಅದು ಕಪ್ಪಾಗಿದೆ. ಜಗತ್ತಿನಲ್ಲಿ ಕಪ್ಪವಾಗಿರತಕ್ಕಂಥ ವಸ್ತುವಿನಲ್ಲಿ ಬಹಳಷ್ಟು ಶಕ್ತಿ ಇದೆ. ಕಪ್ಪಾಗಿರ್ತಕ್ಕಂಥ ಗುಡಿಗಳಲ್ಲಿ ಮೂರ್ತಿಗಳನ್ನು ಸಹಿತ ಕಪ್ಪು ಮಾಡಿರ್ತಾರೆ. ಆನಂತರ ಕಪ್ಪು ಕೂದಲ ಆಕರ್ಷಣೆ ಆಗ್ತದೆ ಯಾವುದೇ ವಸ್ತುಗಳು. ಆನಂತರ ಇಡೀ ಜಗತ್ತನ್ನು ನುಂಗುವಂತ ಒಂದು ಕಪ್ಪು ಅಂದ್ರೆ ಅದಂತ ವಿಜ್ಞಾನಿಗಳು ಕಂಡಿರ್ತಾರೆ. ಆ ಬ್ಲ್ಯಾಕ್ ಹೋಲ್ ಅಂತಾರೆ, ಅದು ಎಲ್ಲದನ್ನು ನುಂಗ್ತದ. ನಾವು ಬಿಸಿಲ ನಿಂತ್ಕೊಂಡು ನೀವು ಕರೆ ಬಟ್ಟೆ ಹಾಕೊಂಡು ಮೈಯೆಲ್ಲ ಸುಡ್ತದೆ, ಆದ್ರೆ ಅದೇ ಬಿಳಿ ಬಟ್ಟೆ ಹಾಕೊಂಡು ತಂಪಿರ್ತದೆ. ಅಂದ್ರೆ ಆ ಕಪ್ಪಿನಲ್ಲಿ ಅಂತ ಶಕ್ತಿ ಇದೆ ಅಂತ ವೈಜ್ಞಾನಿಕವಾಗಿ ಕಂಡಿಡಿದ್ರು ಶರಣರು. ಮತ್ತು ಅದು ದುಂಡಾಗಿದೆ, ಅದಕ್ಕೆ ಆಕಾರ ಇಲ್ಲ. ಇಡೀ ಜಗತ್ತಿರೋದೆಲ್ಲ ದುಂಡಾಕಾರನೇ. ನೀವು ಯಾವರ ತಗೊಳ್ರಿ, ಭೂಮಿ ತಗೊಳ್ರಿ, ಚಂದ್ರನ ತಗೊಳ್ರಿ, ಸೂರ್ಯ ತಗೊಳ್ರಿ, ನಕ್ಷತ್ರ, ನಮ್ಮ ಪ್ರತಿಯೊಂದು ಅಣು ಕಣ ಕಣ ಮುಚ್ಚಿಕೊಂಡು ಕುಂತ್ಕೊಂಡು ಅದೇ ಕಾಣ್ತದೆ ದುಂಡಾಕಾರ. ಅದೇ ಆ ದುಂಡಾಕಾರಕ್ಕೆ ಅಂತ ಶಕ್ತಿ ಇದೆ. ಗಾಳಿ ದುಂಡಾಗಿ ಹೋಗ್ತದೆ, ನೀರು ದುಂಡಾಗಿ ಹರಿತದೆ, ಪ್ರತಿಯೊಂದು ಬೆಳಕು ದುಂಡಕ್ಕೆ ಹರಿತದೆ, ನಮ್ಮ ಮಾತು ಎಲ್ಲ ಕಡೆ. ಅಂದ್ರೆ ಆ ಶಕ್ತಿ ಲಿಂಗದ ಕೇಂದ್ರದಲ್ಲಿ ಇರ್ತದೆ ಅಂತ. ಇಡೀ ಜಗತ್ತು ಇರೋದೇ ಲಿಂಗಾಕಾರ. ಅದಕ್ಕೆ ಎಲ್ಲ ಲಿಂಗಮಯ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು, ಇದು ನಮ್ಮ ಶರಣರು ಕೊಟ್ಟಿರ್ತಕ್ಕಂಥದ್ದು. ದುಂಡಾಗಿ ಹಾಕಿದೆ, ಕಪ್ಪಾಗಿದೆ. ಮತ್ತೆ ಲಿಂಗವನ್ನು ನಾವು ನಿರೀಕ್ಷೆ ಮಾಡೋದೇನಂದ್ರೆ, ಆ ಕಾಸ್ಮಿಕ್ ಎನರ್ಜಿಯನ್ನು ಈ ಲಿಂಗ ಹೀರ್ಕೊಳ್ತದೆ. ಅದು ವಿಶ್ವಶಕ್ತಿ ಅಂತ ಕರೀತಾರೆ. ಅದಕ್ಕೆ ಆ ಒಂದು ಋಣಾತ್ಮಕ ಶಕ್ತಿಗಳ ಕಣಗಳನ್ನು ಹೀರ್ಕೊಳ್ತಿರ್ತವೆ. ಹೀರ್ಕೊಂಡು ಮತ್ತು ನಾವೇನ್ ಮಾಡ್ತೀವಿ, ಕೈಯಾಗ ಅಂಗೈಗೆ ಇಟ್ಕೊಂತೀವಿ. ಅಂಗೈಗೆ ಇಟ್ಕೊಂಡಾಗ ಏನಾಗುತ್ತೆ, ಅದು ಕರಗ್ತದೆ. ನಮ್ಮ ಬಿಸಿಗೆ ಕರಿಗೆ ಮತ್ತೆ ಅವು ಹೀರ್ಕೊಂಡಿದ್ದನ್ನು ಮತ್ತೆ ಹೊರಹೊಮ್ಮಿದಾಗ ನಮ್ಮ ಕಣ್ಣು ಸಮೀಪಕ್ಕೆ ನಾವು 12 ಇಂಚಿನ ಒಳಗೆ ಇಟ್ಕೊಂಡಿದ್ರೆ ಅದು ನಮ್ಮ ಒಳಗೆ ಹೀರ್ಕೊಳ್ತದೆ. ಅವಾಗ ಏನಾಗುತ್ತೆ, ಈ ಆಜ್ಞಾಚಕ್ರ ಈ ಪಿಟ್ಯುಟರಿ, ಇದು ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದೆ. ಅದು ಎಷ್ಟಿರ್ತದೆ, ಸುಮ್ಮನೆ ಉದ್ದಿನ ಕಾಳಷ್ಟು ಇರ್ತದೆ. ಅದೊಂದು ಗ್ಲ್ಯಾಂಡ್. ಅದು ಏನ್ ಮಾಡ್ತದೆ, ನಮ್ಮ ಇಂದ್ರಿಯಗಳೆಲ್ಲದ ಶಕ್ತಿಯನ್ನು ಎಲ್ಲ ನಮ್ಮ ನೆನಪಿಡಿಸಕ್ಕೆ ಅದು ಇಟ್ಕೊತದೆ. ಹೊರಗಿನ ವ್ಯವಹಾರನ ಮಾಡ್ತದೆ. ಅದಕ್ಕೆ ಹೋಗಿ ತೆಗೆದಾಗ ಏನಾಗುತ್ತಂದ್ರೆ, ಅಲ್ಲಿ ಒಂದು ಶಕ್ತಿ ಅಲ್ಲಿ ಉತ್ಪತ್ತಿ ಆಗ್ತದೆ. ಅದು ಮುಂದಕ್ಕೆ ಹೋಗ್ತದೆ. ಮುಂದೆ ಪಿಟ್ಯುಟರಿ ಗ್ರಂಥಿ ಅದು ಒಂದು ಸಣ್ಣ ಕಾಳಿಗತ್ರ ಇರ್ತದೆ, ಎಷ್ಟು ಕಾಳೆ ಕಾಯಿಗತ್ರ. ಆ ಪಿಟ್ಯುಟರಿ ಗ್ರಂಥಿಯೊಳಗೆ ಅಮೃತ ಇರ್ತದಂತ. ಅದು ಶಾಸ್ತ್ರದ ಅಂತ ಕರೀತಾರೆ. ಇವರು ಶರಣ ಏನಾದ್ರು ಅಗ್ನೇಯ ಚಕ್ರಕ್ಕೆ ತ್ರಿಕೂಟಗಿರಿ ಅಂತ ಕರೀತಾರೆ. ಇವು ಪೀನಿಯಲ್ ಗ್ಲ್ಯಾಂಡು. ಅವೆಲ್ಲ ನಮ್ಮ ಒಳಗೆ ಆಧ್ಯಾತ್ಮಿಕವಾಗಿ ಇವೆಲ್ಲ ಅದಾವ. ಯಾವುದೇ ಧರ್ಮದ ತಗೊಂಡ್ರೆ ಇವೇನೇ ಹೇಳೋದು, ಎಲ್ಲಿಗೆ ಬಂದ್ರೆ ಮೂಗಿಗೆ ಬರಬೇಕು, ಕಣ್ಣಿಗೆ ಬರಬೇಕು. ಮೂಗೆ ದ್ವಾರ, ಕಣ್ಣೇ ದ್ವಾರ. ಅಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ಉಸಿರಾಟ ಮತ್ತು ಕಣ್ಣು, ಇವು 3 ಏಕಾದಾಗ ಮಾತ್ರ ಅಧ್ಯಾತ್ಮ ಸಿಗುತ್ತೆ, ಆನಂದ ಸಿಗುತ್ತೆ. ಇವು 3 ಒಂದಾಗಬೇಕು. 3 ತಪ್ಪಿತು ಆಗೋದಿಲ್ಲ. ಕಣ್ಣು ದೃಷ್ಟಿ ಇಟ್ಟು ನೋಡ್ತಾ 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 ಉಸಿರಾಟ ಕಡಿಮೆ ಆಗ್ತದೆ. ಅದನ್ನ ಬಸವಣ್ಣ ವಚನ ಕುಳಿತಲ್ಲಿ 4, ನಡೆ ನುಡಿಯಲ್ಲಿ 8, ಅರೆನಿದ್ರೆಯಲ್ಲಿ 16, ರತಿ ಸಂಘದಲ್ಲಿ 32 ಅಂಗುಲ, 1 ಅಂಗುಲ ಒಳಗೆ ಹೊರಗೆ ಆದರೆ ಕೂಡಲು ಚೆನ್ನ ಸಂಗಮನಲ್ಲಿ ಸಂಯೋಗ ಅಂತ. ಅಂದ್ರೆ ನಾವು ಅಡ್ಡಾಡುವಾಗ ಕೂತಾಗ 4 ಇಂಚು ಸ್ಪೀಡ್ ಇರ್ತದೆ ಉಸಿರಾಟ, ಮತ್ತು ಅಡ್ಡಾಡುವಾಗ ಮಾತಾಡುವಾಗ 8 ಇಂಚು ಸ್ಪೀಡ್ ಹೋಗ್ತದೆ. ಮತ್ತು ನಾವು
ಮಲಗಿದಾಗ ಅರೆನಿದ್ರೆ ಒಳಗಂತ ಅಂದ್ರೆ ಪೂರ ಗಾಢ ನಿದ್ರೆ ಒಳಗೆ ಇರೋದಲ್ಲ. ಗಾಢ ನಿದ್ರೆ ಯೋಗ ಒಂದೇ, ಎತ್ತರದೊಳಗೆ ಯೋಗ ಸಮಾಧಿ ಏನೈತಲ್ಲ ಮತ್ತು ಗಾಢ ನಿದ್ರೆ ಎರಡೂ ಒಂದ. ಆದ್ರೆ ಅಲ್ಲಿ ಎತ್ತರ ಇರೋಲ್ಲ, ಇಲ್ಲಿ ಎತ್ತರ ಇರೋಲ್ಲ. ಅದು ಏನಾಗುತ್ತೆ ಅವಾಗಂದ್ರೆ 16 ಅಂಗುಲ ಸ್ಪೀಡ್ ಮಕ್ಕಳು ಬಾರಿಕೆ ಸೌಲಭ್ಯ ಕೆಲವೊಬ್ರು ಜಗಳ ಆಡಿ ಗಂಡ ಹೆಂಡರು ಆಗಲ್ದಂತ ಸಂದರ್ಭಗಳು ಕೂಡ ಇದಾವ. ಹಾಗೆ ಈ ಒಂದು ಲಿಂಗ ಪೂಜೆಯನ್ನ ನಾವು ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಪಿಟ್ಯೂಟರಿ ಗ್ರಂಥಿ ಅಂದ್ರೆ ಮೂಗಿನಿಂದ ಒಂದು ಇದಿದೆ, ಒಂದು ರಂಧ್ರ. ಆ ರಂಧ್ರವನ್ನ ಓಪನ್ ಮಾಡ್ಬೇಕಾದ್ರೆ ಅನಾಸಕ್ತನಾದಾಗ ಉಸಿರು ಮೇಲ್ಮುಖ ಆಗ್ತದೆ. ಒಳಮುಖ ನಾವು ಈಗ ಬರೀ ಈ ಶ್ವಾಸಕೋಶದಿಂದ ಉಸಿರಾಡ್ತೇವೆ, ಮೇಲ್ಮುಖ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋದಾಗ ಅಲ್ಲಿ ಒಂದು ಕರೆಂಟ್ ಉತ್ಪತ್ತಿ ಆಗುತ್ತೆ. ಆ ಕರೆಂಟ್ ಉತ್ಪತ್ತಿ ಆಗಿ ಆ ಶಕ್ತಿ ಉತ್ಪತ್ತಿ ಆಗ್ತದೆ. ಆ ಶಕ್ತಿಯಿಂದ ನಮ್ಮ ಎಲ್ಲ ಗ್ಲ್ಯಾಂಡ್ಗಳಿರಲ್ಲ, ಪಿಟ್ಯೂಟರಿ ಗ್ಲ್ಯಾಂಡ್ ಅದು ಅದಕ್ಕಿಂತ ಮುಂದೋಗಿ ಸೈಡ್ ಮತ್ತೆ 7 ಚಕ್ರ ಹೇಳೋದಿಲ್ಲ ಅವರು. ಪಶ್ಚಿಮ ಚಕ್ರ, ಶಿಖಾ ಚಕ್ರ, ಪಶ್ಚಿಮ ಚಕ್ರ ಅಂತ ಹೇಳ್ತಾರೆ. ಲಾಸ್ಟ್ ಅಣುಚಕ್ರ ಈಗ ಬಿಟ್ಟು ಹೋಗ್ತದಲ್ಲ ಅದು ಅಣುಚಕ್ರ. ಇಷ್ಟು 10 ಚಕ್ರಗಳನ್ನು ಹೇಳ್ತಾರೆ, ಇವ್ರು ಬರೀ 7 ಹೇಳ್ತಾರೆ. ಅಷ್ಟು ವೈಜ್ಞಾನಿಕವಾಗಿ ಶರಣರು ಕಂಡಿಡಿದಾರೆ. ಅದನ್ನು ದಿನನಿತ್ಯ ನಾವು ಮುಂಜಾನೆ ಒಂದು ಸಲ ಆಗಲಿ, ಸಾಯಂಕಾಲ ಒಂದು ಸಲ ಆಗಲಿ, ಅದು ತಗೊಂಡೆ ನೀವೇನು ಸ್ನಾನ ಮಾಡ್ಬೇಕಂತ ಏನಿಲ್ಲ. ಎದ್ದು ಕುಂತ್ಕೊಂಡ್ಬಿಟ್ಟು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಕುಂತ್ಕೊಂಡ್ಬಿಡ್ಬೇಕು ಅಷ್ಟೇ. ದೃಷ್ಟಿ ಇಟ್ಟುಕೊಂಡಾಗ ನೀರು ಬರ್ತಾವ ಅಂದ್ರೆ ಆ ಅನಿಮಿಷ ದೃಷ್ಟಿ. ಪರಮಾತ್ಮ ಧ್ಯಾನಕ್ಕೆ ಹೆಂಗೆ ಕುಂತಿರ್ತಾನೆ, ಅರ್ಧ ಕಣ್ಣು ಮುಚ್ಚಿರ್ತಾನೆ. ನಾವು ಅರ್ಧ ಕಣ್ಣು ಮುಚ್ಚಿ ನೋಡ್ತಾ ಆಗ್ಬೇಕು ಅಷ್ಟೇ. ನೋಡ್ತಾ ಓದಂಗಲ್ಲ ಉಸಿರಾಟ ತಾನು ಅಲ್ಲಿ ಹೇಳಿದ 32 ಅಂಗುಲ ಪ್ರತಿ ಸಂಘದಲ್ಲಿ 32 1 ಕಿಲೋಮೀಟರ್ ಓಡಷ್ಟು ಸ್ಪೀಡ್ ಇರ್ತದೆ. ಅಷ್ಟು ಶಕ್ತಿ ಇದೆ ಆಗ್ತದೆ. ನಾವು ಎಷ್ಟೆಷ್ಟು ಉಸಿರಾಡ್ತೋ ನಮ್ಮ ಅಷ್ಟು ಶಕ್ತಿ ಇದೆ ಆಗ್ತದೆ. ಎಷ್ಟೆಷ್ಟು ಉಸಿರು ನಮ್ಗೆ ಕಡಿಮೆ ಆಗ್ತಾ ಹೋಗ್ತದೋ ಅಲ್ಲಿ ನಮ್ಮಲ್ಲಿ ಶಕ್ತಿ ಮತ್ತೆ ತುಂಬಿಕೊಳ್ತದೆ. ಈ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಪ್ರವೇಶ ಆಗ್ತದೆ. ಈ ಒಂದು ಪಿರಮಿಡ್ ಧ್ಯಾನನೂ ಅದು ಒಂದು ವೈಜ್ಞಾನಿಕವಾಗಿ, ಮತ್ತು ಇದು ಲಿಂಗ ಪೂಜೆನೂ ಕೂಡ ಇದು ವೈಜ್ಞಾನಿಕವಾಗಿ, ಎಲ್ಲವೂ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕು. ಸುಮ್ಮನೆ ನಮ್ಮ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು, ನಾನು ಹೆಚ್ಚು, ನಿನ್ನ ಹೆಚ್ಚು, ಯಾರು ಹೆಚ್ಚಿಲ್ಲ, ಎಲ್ಲರೂ ಸಮಾನರೇ. ಇಲ್ಲಿ ಎಲ್ಲರಿಗೆ ದೇವರು ಒಂದೇ ಶಕ್ತಿ ಕೊಟ್ಟಾರೆ. ಎಲ್ಲರಿಗೆ ಕಣ್ಣು ಮೂಗು ಆಗ ವಿಶೇಷತೆಯನ್ನು ವೈವಿಧ್ಯತೆ ಇಟ್ಬಿಟ್ಟಾರೆ. ಒಂದು ಕೊಳ್ಳಿದ್ದಂಗೆ ಇನ್ನೊಬ್ರು ಕೊಳ್ಳಿರೋದಿಲ್ಲ, ಒಬ್ರು ಕಣ್ಣಿದ್ದಂಗೆ ಇನ್ನೊಬ್ರು ಕಣ್ಣಿರೋಲ್ಲ. ಎಷ್ಟು ವಿಶೇಷತೆ, ವೈವಿಧ್ಯತೆ. ಒಬ್ರಿದ್ದಂಗೆ ಒಬ್ಬರಿಗೆ ಸಾಧ್ಯ ಇಲ್ಲ. ಆ ಕಾರಣ ಅವರವರ ಧರ್ಮಕ್ಕೆ ತಕ್ಕಂತೆ ಅವರವರ ಭಾವಕ್ಕೆ ಅವರವರ ಭಗವತಿಗೆ ಅವರವರಿಗೆ ಒಬ್ಬ ಗುರು ನೀನೊಬ್ಬನೇ. ಹೋರಾಟ ವಿಕ್ಕಿಸಲು ಬೇರಾದೆ ಅಲ್ಲದೆ ಬೇರುಂಟೆ ಜಗದೊಳಗೆ ಎಲೆ ದೇವರಿಗೆ. ಹೋರಾಟಕ್ಕೆ ನಮ್ಮ ಆತ್ಮ ಪರಮಾತ್ಮ ಮತ್ತು ಏನೈತಲ್ಲ ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಏನೈತಲ್ಲ ಅದು ಪರಮಾತ್ಮ, ಇನ್ನೊಂದು ಗ್ರಂಥಿ ಏನೈತಲ್ಲ ಅದು ಜೀವಾತ್ಮ. ಇವು ಎರಡು ಬೇರೆ ಆಗೋದ್ರಿಂದ ನಮ್ಗೆ ಎಲ್ಲ ದುಃಖ, ರೋಗಾದಿ ಬಾಧೆಗಳು, ನೋವು, ಕಷ್ಟ ಎಲ್ಲ ಬರ್ತಾವೆ. ಈ ಮನಸ್ಸಂದ್ರೆ ಏನು, ನಮ್ಮ ಆಲೋಚನೆಗಳ ವಂಚನೆ ಇದು ಮನಸ್ಸು. ಈ ಮನಸ್ಸು ಯಾವಾಗ ನಿಲ್ತದೋ ಅವಾಗ ಆನಂದ ಸಿಗುತ್ತೆ. ಆ ಮನಸ್ಸು ಆಲೋಚನೆ ಮಾಡಿ 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 ಏನಾಗ್ತದೆ, ಶಕ್ತಿ ಲಯಾಗಿ ಹೋಗ್ತದೆ. ಅದನ್ನು ನಿಲ್ಲಿಸಿದಾಗ ಆ ಮನಸ್ಸು ಯಾವಾಗ ನಿಲ್ತದೋ ಶಾಂತ ಆಗುತ್ತೋ ಬಯಲಿನೊಳಗೆ ಬಯಲಾದಂತೆ ಅದನ್ನು ಪರಿವರ್ತನೆ. ಬಯಲ ಬಿತ್ತಿ ಬಯಲಗಳದು ಬಯಲಿನಲ್ಲಿ ಬಯಲಾದನೆ. ಬಯಲಂದ್ರೆ ಏನು, ಬಯಲಿನೊಳಗೆ ಎಲ್ಲ ಶಕ್ತಿ ಇದೆ. ನಾವು ಒಂದು ಬರೀ ಪದ್ಯ, ಜಗವಿದು ಬರೀ ಜಡವಲ್ಲವೋ ಶಕ್ತಿಯ ಗಣಿ ಕಾಣು. ಶಕ್ತಿ ಎಲ್ಲ ಪ್ರತಿಯೊಂದು ಒಂದು ಅಟಂಬಾಂಬು ಎಷ್ಟು ಶಕ್ತಿ ಇರ್ತದೆ. ಇವು ಹೊರ ಗಾಳಿಯೊಳಗೆ ಸಹಿತ ಎಷ್ಟು ಶಕ್ತಿ ಇರ್ತದೆ. ಬಯಲಿದು ಬರೀ ಬಯಲಲ್ಲವೋ ಜ್ಞಾನದ ನಿಧಿ ಕಾಣು. ಜ್ಞಾನ ತುಂಬೈತಿ ಜಗತ್ತಿನೊಳಗೆ, ನಾವು ಅದನ್ನು ತಿಳ್ಕೊಳ್ತಿಲ್ಲ. ನಮ್ದು ಆಂಟೆನ ಸರಿ ಮಾಡಿಟ್ಟಿಲ್ಲ ನಾವು. ನಮ್ಮ ಪ್ರತಿಯೊಂದು ಅಣುವಿನಲ್ಲಿ 700 ಪುಟದಷ್ಟು ಡಾಟಾ ಇದೆ ಅಂತೆ, ಅಷ್ಟು ಜ್ಞಾನ ಇದೆ ಅಂತ. ಅದೆಲ್ಲ ಪರಮ ಪ್ರಭುಗಳಾಗ್ಲಿ, ಮಹಾತ್ಮರಾಗ್ಲಿ, ಯೋಧ ವಿಪುನಸಕರು ಎಲ್ಲಿಂದ ಬಂದು, ಜ್ಞಾನದಿಂದ ಬಂದು, ಅವ್ರ ವಚನಗಳು ಎಲ್ಲಿಂದ ಬಂದು, ಒಳಗಿಂದ ಬಂದು. ವೈಜ್ಞಾನಿಕವಾಗಿ ಅವ್ರಿಗೆ ಕುಂತು ಎಲ್ಲದನ್ನ ಇಲ್ಲೇ ಕುಂತು ಎಲ್ಲ ನೋಡಿ ಎಲ್ಲ ಲೋಕಗಳನ್ನು ತಿರುಗಿ ಬಂದ್ರು. ಚನ್ನ ಬಸವಣ್ಣ ಒಂದು ವಚನದಾಗ ಬರೀತಾನ, ಇಷ್ಟಿಷ್ಟು ಲೋಕ, ಇಷ್ಟಿಷ್ಟು ಯೋಧನದೊಳಗೆ ಇಂತಿಂತ ಲೋಕಗಳು ಇಲ್ಲ ಕುಂತ್ಕೊಂಡೆ. ಅದು ನಮ್ಮೊಳಗೆ ಇದ್ದಾವೆ 7 ಲೋಕಗಳಲ್ಲ, 9 ಲೋಕಗಳಿದ್ದಾವೆ. ಅದನ್ನು ನಾವು ಲಿಂಗ ಪೂಜೆ, ಶಿವಯೋಗ ದಿನನಿತ್ಯ ಮಾಡ್ತಾ ಹೋಗಿ ಅದನ್ನು ಜಾಸ್ತಿ ಪ್ರಚಾರ ಮಾಡಿ ವೈಜ್ಞಾನಿಕವಾಗಿ ಈ ರೀತಿಯಾಗಿ ಹೇಳೋದ್ರಿಂದ, ಈ ರೀತಿ ನನ್ನ ಮಗನಿಗೆ ಹೇಳೋದ್ರಿಂದ ನನ್ನ ಮಗ ಹೋಗೋದಪ್ಪ ಲಿಂಗ ಮಾಡಿಸ್ಕೊಂಬರ ಅಂತ ಹೋಗಿ ಆ ವೈಜ್ಞಾನಿಕ ಲಿಂಗ ಮಾಡಿಸ್ಕೊಂಡು ದಿನನಿತ್ಯ 2 ಪೂಜೆ ಮಾಡ್ತಾನೆ ನನ್ನ ಮಗ. ಮತ್ತೆ ಇಂಜಿನಿಯರ್ ಹೇಳ್ತಾನ, ನನಗೇನು ಅಷ್ಟು ಅನುಭವ ಇಲ್ಲಪ್ಪ, ಏನಪ್ಪ ಅದ್ಭುತವಾಗಿ ಮನಸ್ಸು ನಿಂತು ಬಿಡೋದಪ್ಪ ಅಂತಾನೆ. ಅಷ್ಟು ಶಕ್ತಿ, ಇದರಂತ ಶಕ್ತಿ ಯಾವುದಿಲ್ಲೋ ಅಂತಾನೆ. ಅಷ್ಟು ಒಂದು ವೈಜ್ಞಾನಿಕ ಲಿಂಗಗಳನ್ನು ಜಾಸ್ತಿ ಪ್ರಚಾರ ಮಾಡ್ರಿ. ಮತ್ತು ನೀವೇನು ವಚನ ಪ್ರಚಾರ ಮಾಡ್ರಿ. ಆದರೆ ಇನ್ನೊಬ್ಬ ಧರ್ಮವನ್ನ ಟೀಕೆ ಮಾಡಬೇಡ್ರಿ. ನಿಮ್ಮ ಧರ್ಮವನ್ನು ಮಂಡನೆ ಮಾಡ್ರಿ, ನಿಮ್ಮ ವೈಜ್ಞಾನಿಕ ವಿಚಾರಗಳನ್ನು ಮಂಡನೆ ಮಾಡ್ರಿ. ಇನ್ನೊಬ್ರು ಕೂಡ ನೀವು ದ್ವೇಷ ಕಟ್ಟುವ ಎಲ್ಲರನ್ನೂ ಒಂದಾಗಿ ಬಾಳಬೇಕಾಗಿತ್ತು. ದಿನನಿತ್ಯ ಅವರವರು ಧರ್ಮ ಮಾಡ್ತಿರ್ತಾರೆ. ನಾವು ಟೀಕಾ ಮಾಡಕ್ ಹೋಗ್ರು. ಆಗಿನ ಕಾಲಕ್ಕೆ ಹಂಗಿತ್ತು ಬಸವಣ್ಣವರು.
ನಿಜವಾಗಿ ಆ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಆ ಕಾಲಕ್ಕೆ ಟೀಕೆ ಮಾಡಿದ್ರು. ಈಗೆಲ್ಲ ಜನರು ತಿಳ್ಕೊಂಡ್ರೆ ತಿಳುವಳಿಕೆ ಇದೆ. ಆದ ಕಾರಣ ಅವ್ರು ಟೀಕೆ ಮಾಡಬೇಡ್ರಿ, ಪ್ರಚಾರ ಮಾಡ್ರಿ. ಆದಷ್ಟು ಅಂಥವನ್ನ ಬಿಟ್ಟು ಜನರಿಗೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಒಂದು ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ರಿ. ನನ್ನ ಸಮಯ ಮುಗಿತು. ಇನ್ನೂ ಬಹಳಷ್ಟು ಇದೆ, ಮಾತಾಡೋದು ಮುಗಿಯೋದಿಲ್ಲ. ಈಗ ನಾನು ಎಮ್ಮೆ ತಮ್ಮನ ಗ್ರಂಥ ಬರೆದಿದೆ. ವಿಶ್ವ ಧರ್ಮನ ಒಂದು ಸಂಕೇತಗಳು ಎಲ್ಲ ಧರ್ಮದ ಸಾರವನ್ನು ಇಟ್ಕೊಂಡು ಎಮ್ಮೆ ತಮ್ಮನು ನಾನು ಮಂಕುತಿಮ್ಮನ ತಮ್ಮ, ವೇದಾಂತ ಸಿದ್ಧಾಂತ ತಿಳಿಯದೊಳಗೆ ಭಾವದಲ್ಲಿ ಬಂದಂಥ ಭಾವನೆಗಳವರೆಗೆ ಒಂದು ಕೇಳುವುದು ಭಾವುಕರು ಎಮ್ಮೆ ತಮ್ಮ. ಇದೆಲ್ಲ ಭಾವುಕರಾಗಿ ಕೇಳಿದೆ. ಕೊನೆಯದು ಒಂದು ಹೇಳಿ ಅಷ್ಟೆಲ್ಲ ಅಷ್ಟೇ ಅದು ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗಿಬಿಡ್ತದೆ. ಎಲ್ಲ ಧರ್ಮಗಳು ತನ್ನ ಧರ್ಮದ ಅನುಯಾಯಿಗಳ ಹೆಚ್ಚಿಸಲು ಹೆಣಗುತ್ತಿರುವುದು. ಎಲ್ಲ ಧರ್ಮಗಳು ತಮ್ಮ ಧರ್ಮದ ಅನುಯಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಹೆಣಗುತ್ತಿರುವು. ಹಸುವಿಗೆ ಒಂದೇ ಕರು, ಹಂದಿಗಿರಿ 10 ಕರು, ಘನಕ್ಕಿಂತ ಗುಣ ಮುಖ್ಯ ಎಮ್ಮೆ ತಮ್ಮ. ನಾವು ಹಣ ಇಷ್ಟ ಮಂದಿ ಬಂದಿದೆ ಸಾಕು. ಇವು ಗಟ್ಟಿ ಕಾಳುಗಳು. ಎಷ್ಟು ಸಾವಿರಾರು ಮಂದಿ ಬಂದು ಏನು ಮಾಡಿದ್ರು ಉಪಯೋಗ ಇಲ್ಲ. ಅಂದ್ರೆ ಗಟ್ಟಿ ಕಾಳಂತ ಉತ್ಪತ್ತಿ ಆಗ್ತಕ್ಕಂಥ ಜನರಿಗೆ ನೀವು ಸೃಷ್ಟಿ ಮಾಡಿರಿ. ನಿಮ್ಮ ಕೆಲಸ ಸಾಂಗವಾಗಿ ನೆಗಿರಿ. ನನ್ನ ಇಲ್ಲಿ ಕರೆಸಿ ಏನೋ ಒಂದು ನನ್ನ ತೊಗೊಂಡಿಯಿಂದ ನನ್ನ ಒಂದು, ಯಾಕಂದ್ರೆ ನನಗೆ ಇದಕ್ಕೆಲ್ಲ ಕಾರಣ ನಮ್ಮ ಮೆಟ್ಟಿ ಮಹಾದೇವ ತಾತ್ಮರು ಅವರು ನನ್ನ ತಾವು ಐಕ್ಯ ಆಗೋ ಸಂದರ್ಭದಲ್ಲಿ ಒಂದು 15 ದಿವಸ ಮುಂಚಿತ ನಾನು ಬೆಳಗಂದಂಗಿದ್ದೆ. ಕಾಣಿಸ್ಬಿಟ್ಟು ಅವರು ಸೊಪ್ಪಂಗ ಊರಿಗೆ ಬಂದೆ. ಅವ್ರ ಐಕ್ಯ ಆದಾಗ 4 ಗಂಟೆಗೆ ಇಲ್ಲಿ ಊರಾಗ ಐಕ್ಯ ಆಗ್ಯಾರ. ನನ್ನಲ್ಲಿ ಬೆಳಗಾಂ ಬಸ್ ಐತಿ 4 ಗಂಟೆಗೆ ಊರಿಗೆ ಬಂದೆ. ಅವ್ರ ಸಮಾಧಿಯನ್ನು ಎಲ್ಲ ಇದು ಮಾಡಿ ರೆಡಿ ಮಾಡಿದ್ರು, ಇಟ್ಟರು. ಆದ್ರೆ ಅವ್ರ ಮಗ ಒಬ್ಬ ಬಂದಿರಲಿಲ್ಲ. ಅವ್ರ ಮಗ ಬಂದಿರಲಿಲ್ಲ, ಬೆಂಗಳೂರಿಗೆ ಅವ್ರು ಬರೋದಂತ ಅಷ್ಟೇ ಅರ್ಧ ಸಮಾಧಿ ಇಷ್ಟಕ್ಕೂ ಮುಚ್ಚಿ ಮುಖಾಂತರ ಬಿಟ್ಟಿದ್ರು. ಅವ್ರ ಮಗ ಬಂದ ಮೇಲೆ ಮುಚ್ಚಿದ್ರು. 3 ದಿನ ಇರ್ತಾರೆ. ಹೀಗಾಗಿ ಗುರುವಾರ ದಿನ ಅವ್ರು ಹೋಗ್ಯಾರ, ಶುಕ್ರವಾರ ದಿನ ನಾನು ಶನಿವಾರ ದಿನ ಹೊರಗೋಣ. ಅವತ್ತು ಶನಿವಾರ ದಿನ ರಾತ್ರಿ ನಾನು ನಮ್ಮ ಮನೆಯೊಳಗೆ ಕುಂತು, ನಮ್ಮ ಮನೆ ಎದುರಿಗೆ ಸ್ವಲ್ಪ ಮಠ ದೂರ ಆಗ್ತದಷ್ಟು 12 ಗಂಟೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು ನಮ್ಮ ತಾಯಿ ಜೊತೆಗೆ. ಮಹಾಭಾರತ, ರಾಮಾಯಣ ಅವು ಇವು ಹಾಕ್ಯಾತ್ಮ ಸುಮ್ಮನೆ ನಮ್ಮ ದಾರಿ ಮೊದಲು ಅದೇ ಚಟ ನಮಗೆ. ಯಾಕಂದ್ರೆ ಆ ಮಠದಾಗ ನಾನು ಅಲ್ಲಿ ಅವರು ಆ ಒಂದು ಮಠದ ಒಂದು ಪ್ರಭಾವದಿಂದ ಈ ಒಂದು ಶಕ್ತಿ ಯಾಕಂದ್ರೆ ಇಂಥವ್ರು ಮಾಡೋದ್ರಿಂದ ಸಣ್ಣ ಸಣ್ಣ ಹುಡುಗರು ಮುಂದೆ ಯೋಗಿಗಳಾಗ್ತಾರೆ. ಅದು ಮುಖ್ಯ ಕಾರಣ. ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಪ್ರಕಾಶಮಾನ ಅಂತಕ್ಕಂಥ ಗಾಡಿ ಬೇಕು ಆಗ್ತದೆ. ನಾವು ಲೈಟ್ ಹಾಕ್ಬಿಟ್ಟು ಆ ಕಿಟಕಿಯಿಂದ ಬೆಳೆತು ಏನಂತ ನೋಡಿದ್ರು ಕೋಟಿ ಸೂರ್ಯದ ಬೆಳಕು 3 ದಿನ ಗೆದ್ದಲ್ಲಿ. ಯಾಕಂದ್ರೆ ಆತ್ಮ ದೇಹದಿಂದ 3 ದಿನದ ಮೇಲೆ ಹೋಗ್ತದಂತೆ. ಅಲ್ಲಿ ತನಕ ಹೋಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಬಟ್ಟೆ ಕಟ್ಟಿ ಮೇಲೆ ದಾರ ಕಟ್ಟಿರ್ತಾರೆ. ನಮ್ಮ ವೀರಶೈವ ಲಿಂಗಾಯತ ಪದ್ಧತಿ ಪ್ರಕಾರ ಅದು ಕೂಡಿಸ್ತಾರೆ. ಯಾಕಂತ ದಿನ ಧ್ಯಾನ ಮಾಡದಂದ್ರೆ ಸ್ವತಃಗಾರ ಧ್ಯಾನ ಮಾಡತ್ತಂಗ ಆ ಕುಂದಿರ್ಸಿರ್ತಾರೆ. ಅವಾಗ ಹುಡುಗಿ ಬಿಡಿತಾರೆ. ಅವಾಗಾರ ಸಾಯಿಲ್ಲ, ಅವಾಗಾರ ಧ್ಯಾನ ಮಾಡಂತೆ. ಹಾಗೆ ಅವತ್ತು ಆ ಒಂದು ಬೆಳಕನ್ನು ನೋಡಿ ಕಂಡೆ ಕನ್ನದ ಬೆಳಕು ಕಂಡು ಮೈಯ ಪುಳಕವನ್ನು ಒಂದು ಅದ್ಭುತವಾಗಿರಬೇಕು. ಜ್ಯೋತಿ ಕಂಡು ಹಿಂಗೆ ಏನು ಬರ್ತವೆ ಹಂಗೆ ಬರೆದ್ಬಿಟ್ಟಿನಿ. ಅದು ಒಂದು ಶರಣರ ಒಂದು ಆಶೀರ್ವಾದ. ಮತ್ತು ನಿಮ್ಮಂಥ ಇಲ್ಲಿ ನಾನು ಸಾಕಷ್ಟು ಮಂದಿ ನಿಮ್ಮಂಥ ಶರಣರ ಜೊತೆಗೆ ಒಡನಾಟ ಮತ್ತು ವಚನ ಸಾಹಿತ್ಯ ಎಲ್ಲ ಒಟ್ಟು ಎಲ್ಲರಿಗೆ ಕೈ ಹಾಕ್ಬಿಡ್ತೀನಿ. ಚುಟುಕುಂದು ಬರ್ತೀನಿ. ನಾನು ಗಟ್ಟಲೆ ಆಗುತ್ತೆ ವಿಷಯ ಇಲ್ಲ ಅಂತಾರಲ್ಲ, ಹಂಗೆ ಎಲ್ಲರಲ್ಲಿ ಬರ್ತೀನಿ. ಅದರಿಂದ ತಾವು ಇವತ್ತು ನನ್ನ ತೊಗಲು ನುಡಿಯನ್ನು ತಾವೆಲ್ಲ ಭಾಳ ಶಾಂತ ಚಿತ್ರದಿಂದ ಕೇಳ್ತೀರಿ ಮತ್ತು ನನ್ನನ್ನು ಕರೆಸಿ ನಾವು ಮಾತನಾಡಲಿಕ್ಕೆ ಮತ್ತು ಈ ಒಂದು ಗಂಗಾ ಪೂಜೆಯ ಬಗ್ಗೆ ಮತ್ತು ಅಲ್ಲಮನ ಒಂದು ವಚನದ ಬಗ್ಗೆ ಎಲ್ಲರಿಗೂ ಮತ್ತು ನಮ್ಮ ಲಲಿತಾ ಕಂದಗಲ್ ಮತ್ತು ನಾರಾಯಣ ಕಂದಗಲ್ ಅವರಿಗೂ ವಂದಿಸಿ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.